ಮಹಾದೇವ ಬಸವಾದಿ ಶಿವಶರಣರನ್ನ ಜಗತ್ತಿನ ದಾರ್ಶನಿಕರನ್ನ ಸಂತ ಮಹಾಂತರನ್ನ ಆರೂಢ ಅವಧೂತರನ್ನ ಆಚಾರ್ಯ ವಿರಕ್ತರನ್ನ ಋಷಿಮುನಿಗಳನ್ನ ವಿಶ್ವದ ಎಲ್ಲ ಗುರು ಪರಂಪರೆಗೆ ಮನೋಮಂದಿರದಲ್ಲಿ ಧ್ಯಾನಿಸಿ ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ ಬಸವಣ್ಣನವರ ಒಂದು ವಚನದ. ದೇವಲೋಕ ಮೃತ್ಯುಲೋಕ ಬೇರಿಲ್ಲ ಕಾಣಿರೋ, ಸತ್ಯ ನುಡಿಯುವುದೇ ಸ್ವರ್ಗಲೋಕ, ಮಿಥ್ಯ ನುಡಿಯುವುದೇ ನರಕಲೋಕ. ನಮಗೆ ಪ್ರಜ್ಞೆ ಇಲ್ದಂಗೆ ಆಗ್ಯದ. ಏನು ಬಬಲಾದ್ಯಾಗದೀವೋ ಕೊಂತೇವನ ಗುಡ್ಯಾಗದೀವೋ ಎಲ್ಲಿದೀವೋ ಅಂತ ಗೊತ್ತಾಗವಲ್ದು. ಎಂಥ ವೈಭವಪ್ಪ, ಇದರ ಏನು ವರ್ಣನ ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನು ಅಲ್ಲಿ ನೋಡಿ ಮುಲ್ಕಾರ್ಷಿದನ್ ತೋಟ್ಲ ವೈಭವ, ಅದಕ್ಕೆಷ್ಟು ಅಲಂಕಾರದ ಖರ್ಚದ. ಮುಸ್ಲಿಂ ಹುಡುಕ್ ಕೊಟ್ಟನ್ರದೆಲ್ಲ. ಏನು ಆಶ್ಚರ್ಯದ ನೋಡ್ರಿ. ಅವ ಅಲ್ಲಿ ನಮ್ಮ ತೋಟದಾಗ ಇರ್ತಾನ್ರಿ, ಅಲ್ಲಿ ಅವ ಕೆಲಸ ಮಾಡ್ತಾನ. ಅದು ಬೇಕಾದಷ್ಟು ಬರಲಿ ಖರ್ಚು, ಅದು ನಾನೇ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾನೆ ಅವ. ಮುಲ್ಕಾರ ಸಿದ್ದೇಶ್ವರ ಮಹಿಮೆ, ಅವನ ಶಕ್ತಿ ಅಗಾಧದ. ಕಾರಣಂದ್ರೇನು, ಇಂಥ ಸಮಯ ಮತ್ತೊಮ್ಮೆ ಸಿಗ್ತದೋ ಇಲ್ಲ, ಭರೋಸಿಲ್ಲ. ಹಿಂಗ ಪುರಾಣ ಮತ್ತೊಮ್ಮೆ ನಡೀತದಿಲ್ಲ ಅನ್ನೋದು ಶಾಶ್ವತಿಲ್ಲ. ನಡೀತಿರಬಹುದು, ಆದರೆ ಇದರಂಗ ನಡಿಬೇಕಲ್ಲ. ಇದು ಬಹಳ ಅರ್ಥ ಮಾಡ್ಕೋಬೇಕು ಪ್ರತಿಯೊಂದು ಮನುಷ್ಯ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮದೇನೋ ಸ್ವಲ್ಪ ಆದರೂ ಕೂಡ ಅವನಿಗೆ ಮುಟ್ಲೇಬೇಕು ಅನ್ನುವಂಥ ಭಾವನೆ ಇರಬೇಕು. ಇದನ್ನ ಯಾಕೆ ಕೇಳ್ತೀನಿ, ನಿಮ್ಗೆಲ್ಲರಿಗೂ ಮಲ್ಕಾರ್ಸಿದ್ದನ ಆಶೀರ್ವಾದ ಆಗ್ಬೇಕಲ್ಲ. ಅಂಥ ಮಕ್ಕಳೇ ನಿಮ್ಮ ಮನೆಯೊಳಗೆ ಹುಟ್ಟಬೇಕಂತ ನಂದು ಅಪೇಕ್ಷೆ ಅದು. ಇವತ್ತು ನಮ್ಮ ತಾಯಿ ಕೊಂತಾದೇವಿಯ ಪರಮ ಭಕ್ತರು ಮತ್ತು ಸತ್ಸಂಗದ ಪ್ರೇಮಿಗಳು, ಸದಾ ತಾಯಿ ಗುಡಿ ಒಳಗೆ ಸೇವಾ ಮಾಡತಕ್ಕಂಥ ಬಾಳ ಸಾಹೇಬ್ ಮೋಠೆ ಅವರು ಮೊನ್ನೆ ಪ್ರಸಾದ ಇಟ್ಟಿದ್ರಲ್ಲ. ಏನು ಮಾಡಿದ್ರಿ ಸ್ವಾಮಿಗಳ ಪ್ರಸಾದ? ಅವರು ನೆನಪಿಲ್ಲ. ಎತ್ತಿನ ಬಾಲರೇನ್ರಿ ನೆನಪು ಬರ್ತದ? ಬಾಲುಷ್ಯ ಮಾಡಿರೋರು. ಅವರ ಚಿರಂಜೀವಿ ಮದಗೊಂಡಲ್ಲ ಹೆಸರ, ಡಾಕ್ಟರ್ನ ಹೆಸರು ಮದಗೊಂಡಲ್ಲ. ಶ್ರೀ ವೈದ್ಯರಾಗಿರತಕ್ಕಂಥ ಮದಗೊಂಡನ ಧರ್ಮಪತ್ನಿ ಕೂಡ ತುಂಬ ಗರ್ಭವತಿ ಇದ್ಲ. ಅವತ್ತಿಲ್ಲಿ ಬಂದಾಗ ಅವ್ರ ಹೆಣ್ಮಗುವಿನ ಹುಟ್ಟೊಬ್ಬ ಮಾಡಿದ್ರು ಅವತ್ತಿನ ದಿವಸದಲ್ಲಿ, ಜನ್ಮೋತ್ಸವ. ಬಳಿಕ ಇವತ್ತು ಬೆಳಗ್ಗೆನೆ ನೋಡ್ರಿ, ಮುಲ್ಕಾರ್ಸಿದ್ದು ಇವತ್ತು ಹುಟ್ಟವದನ ತೊಟ್ಲ ಕಾರ್ಯಕ್ರಮದ. ಇವತ್ತೇ ಡಾಕ್ಟರ್ಗೆ ಮುಂಜಾನೆ 7:48 ಎಲ್ಲ ಬಾಳ ಸಾಹೇಬ್. ಅಷ್ಟಕ್ಕೆ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಆ ಮಗಳು ಇವತ್ತಿನ ದಿವಸದಲ್ಲಿ. ಪುಣ್ಯ ಅದು. ಪುಣ್ಯ ಇದ್ರನ ಪುಣ್ಯ ಪುರುಷರ ಜನನದಿಂದ ಅಂಥ ಮಕ್ಕಳನ್ನ ಹುಡ್ತಾ ಇದ್ದಾವೆ. ಅವರಪ್ಪ ಹಳ್ಳಿ ಡಾಕ್ಟರ್ ಆದರವ ನಮ್ಮ ಕರ್ನಾಟಕ ರಾಜ್ಯದ MD ಎತ್ತಿರಿ ಮ್ಯಾಲಿನ ಎತ್ತಿರಿ ಹನುಮಂತಪ್ಪ. ಹಂಗಾಗಬೇಕು ಆ ಮಗ. ಇವತ್ತು ಹುಟ್ಟ್ಯಾನಂದ್ರೆ ಮಲ್ಕಾರ್ಸಿದ್ದವನಿಗೆ ಅಂತ ಆಶೀರ್ವಾದ ಮಾಡಬೇಕು. ಅವ್ರು 5 ಕಿಲೋ ಪೇಡೆ ತಂದಿಟ್ಟಾರೆ ನಮ್ಮ ಮನ್ಸದ ಮೇಲೆ. ನನಗಲ್ಲದು, ನಿಮಗೆ. ಮತ್ತು ಒಟ್ಟು ಮುತ್ತಿ ಅವನಿ ತಿಂದ ಅಂದಿರಿ. ತೊಟ್ಲ ಕಾರ್ಯಕ್ರಮ ಮುಗಿದ ಕೂಡಲೇ ನಿಮಗೆಲ್ಲರಿಗೂ
ಮಲ್ಕಾರ್ಸಿದ್ದನ ಗುಗ್ರಿ ಪ್ರಸಾದ, ಆ ಬಳಿಕ ಪೇಡ್ಯದ ಪ್ರಸಾದ. ಏನು ಮಲ್ಕಾರ್ಸಿದ್ದನ ತೊಟ್ಲು ಕಾರ್ಯಕ್ರಮದಿಂದ ದಿನ ನಿಮ್ಮ ಬಾಯಿಗೆಲ್ಲ ಪೇಡೆ ಬೀಳುವಂಥ ಭಾಗ್ಯ ಬಂತಲ್ಲ. ಮನ್ಯಾಗ ಕೂತ್ರ ಬರ್ತಿತ್ತೇನು ಪೇಡೆ? ಬರೋದಿಲ್ಲ. ಹಿಂದಿಂದ ಅನ್ಸ ನೀವು. ಹಾಂ, ಮಂಗಲಾರತಿ ಆಗಾಗಿ ನಮಸ್ಕಾರ ಮಾಡ್ತಿರಲಿ, ಯಾರೂ ತಪ್ಪದೆ ಹಾಗೆ ಹೋಗ್ಬೇಡ್ರಿ. ಎಲ್ಲರೂ ಪ್ರಸಾದವನ್ನು ತಕ್ಕೊಂಡು ಹೋಗ್ರಿ. ಪೇಡ್ಯದ ಪ್ರಸಾದ, ಆ ಬಳಿಕ ಗುಗ್ರಿ ಪ್ರಸಾದನ ತಗೊಳ್ರಿ. ಆ ಬಳಿಕ ಇನ್ನೊಂದು ವಿಶೇಷ, ನಾನು ನಿನ್ನೆ ಒಂದು ಪ್ರಧಾನವಾಗಿ ಮಾತಾಡಬೇಕಾಗಿತ್ತು. ಅಂದರೆ ನಮ್ಮ ಗ್ರಾಮದಲ್ಲಿ ತಾಯಂದ್ರು ಅತ್ತೆ ಮನೆ ಸೊಸೆಯಾಗಲಿ ನಮ್ಮ ಊರಿನ ಹೆಣ್ಮಕ್ಳು ಬೇರೆ ಕಡೆ ಕೊಟ್ಟರೆ ಯಾರಿಗೆ ಸಂತಾನ ಆಗಿಲ್ಲ, ಅವರು ತೊಟ್ಲು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಮಲ್ಕಾರ್ಸಿದ್ದೇಶ್ವರ ಮತ್ತು ಕೊಂತಾಮಾತ ನಿಮ್ಮ ಮುಡಿಯೊಳಗೆ ಪ್ರಸಾದ ಹಾಕ್ತಾರೆ. ಅವರು ಬರೋ ವರ್ಷದೊಳಗೆ ನಿಮ್ಮ ಮನೆ ತೊಟ್ಲು ತಗೋಲಿ ಅಂತೇಳಿ ನನ್ನ ಸಂಕಲ್ಪ ಇತ್ತದು. ಮಕ್ಕಳಾಗಲಾರ್ತಕ್ಕಂಥ ಮಕ್ಕಳಿಗೆ ಅದನ್ನು ಮುನ್ಸೂಚನೆ ಹೇಳಿದ್ದೇನೆ. ಈಗಾಗಲೇ ತಾಯಂದರು ಬಂದಿದ್ದಾರೆ. ಅವರಿಗೆ ತೊಟ್ಲು ಕಾರ್ಯಕ್ರಮ ಏನಾಗ್ತದಲ್ಲ, ಆ ಸಮಯದಲ್ಲಿ ನಮ್ಮ ಒಡೆಯರಿಗೆ ಹಚ್ಚಿ ಆ ನಿಮಗೆಲ್ಲ ಉಡಿ ತುಂಬುವಂಥ ಆ ಕಾರ್ಯವನ್ನು ನೆರವೇರಿಸಿಕೊಡ್ತೀವಿ. ಅವರೆಲ್ಲ ತಾಯಂದರು ತೊಟ್ಲು ತೆಳಗೆ ಕೂಡಬೇಕು. ಅವ್ರ ಜಾತಿ ಕುಲ ಮತ ಏನಿಲ್ಲ, ಅಲ್ಲಿ ಎಲ್ಲರಿಗೂ ಕೂಡ ಮಲ್ಕಾರ್ಸಿದ್ದ ಕೊಂತಾದೇವಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲಿದ್ದರೂ ಕೂಡ ಎಲ್ಲರೂ ಒಟ್ಟಿಗೆಯಾಗಿ ಆ ತೊಟ್ಲದ ಸಮೀಪದಲ್ಲಿರಬೇಕು. ಈಗಾಗಲೇ ತೊಟ್ಲು ಅಲಂಕಾರ ಕಾರ್ಯಕ್ರಮ ನಡೆದಿದೆ. ಅವರು ಮಾಡಂಗೆ ಮಾಡ್ತಿರ್ತಾರೆ, ರಂಗೋಲಿ, ಹೂವು ಮತ್ತು ಅವು ಪುಗ್ಗ್ಯಾದ ಮಾಡ್ಯಾರಲ್ಲ, ಭಾಳ ಸಂತೋಷ. ಬಹುತೇಕ ನಾನು 32 ವರ್ಷ ಪುರಾಣ ಮಾಡೋದ್ರೊಳಗೆ ಅನೇಕ ದೇವ್ರ ತೊಟ್ಲು ಕಾರ್ಯಕ್ರಮ ಮಾಡೀನಿ. ನಾ ಬಸವಣ್ಣಪ್ಪನ ಪುರಾಣ ಹೇಳೀನಿ, ಸಿದ್ಧಾರಾಮನ ಪುರಾಣ ಹೇಳೀನಿ, ಗುಡ್ಡಾಪುರ ದಾನಮ್ಮನ ಪುರಾಣ ಹೇಳೀನಿ, ಹುಬ್ಬಳ್ಳಿ ಸಿದ್ಧಾರೂಢರ ಪುರಾಣ ಹೇಳೀನಿ, ನವಲಗುಂದ ನಾಗಲಿಂಗನ ಪುರಾಣ ಹೇಳೀನಿ, ಗರಗದ ಮಡಿವಾಳಪ್ಪನವರ ಪುರಾಣ ಹೇಳೀನಿ, ಶಿಶನಾಳ ಶರೀಫ್ ಸಾಹೇಬ್ರ ಪುರಾಣ ಹೇಳೀನಿ, ಕಲಬುರಗಿ ಶರಣಬಸವೇಶ್ವರ ಪುರಾಣ ಹೇಳೀನಿ, ಅಕ್ಕ ಮಹಾದೇವಿ ಪುರಾಣ ಹೇಳೀನಿ, ಆ ಬಳಿಕ ಲಚ್ಚಾಣ ಸಿದ್ಲಿಂಗನ ಪುರಾಣ ಹೇಳೀವಿ. ಆ ಬಳಿಕ ಹಾಲು ಮತದ ಅತ್ಯಂತ ಸಾಧು ಮೂರ್ತಿ ಮುಗುಳು ಕೋಡದಪ್ಪ ಯಲ್ಲಾಲಿಂಗನ ಪುರಾಣ, ರೇವಣ್ಣ ಸಿದ್ದೇಶ್ವರ, ಬೀರಲಿಂಗೇಶ್ವರ, ಮಹಾಲಿಂಗರಾಯ ಮತ್ತು ಮೊದಲಿಗೆ ಗತ್ರಿಗೆ ಭಾಗಮ್ಮನ ಪುರಾಣ ಹೇಳಿನ ಕ್ಯಾಶೆಟ್ದೊಳಗೆ. ಎಲ್ಲ ಪುರಾಣ ಇನ್ನೂ ಎಷ್ಟೋ ಹೇಳಿರ್ಬೇಕು, ನೆನಪಿಲ್ಲ ನನಗೆ. ನೆನಪಿದ್ದಷ್ಟು ಹೇಳಿದೆ. ಆ ಎಲ್ಲ ಪುರಾಣಗಳಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ತೊಟ್ಲದಲ್ಲಿ ಮಾಡ್ತಾನೆ ಇದ್ದೀವಿ ಹುಟ್ಟಿಸಿ. ಆದರೆ ನಿಮ್ದೇನ ಮುಖಸ್ತುತಿ ಮಾಡಲ್ಲ ಅಥವಾ ಬಬ್ಲಾದೇವ್ರು ಹಿಂಗಂತೇಳಿ ನಿಮ್ಮನ್ನು ಉಬ್ಬಿಸೋ ಮಾತಂತೂ ನನ್ನ ಹತ್ರ ನಾನೇ ಉಬ್ಬವಿಲ್ಲ. ನಿಮ್ಗೆ ಹಂಗೆ ಉಬ್ಬಿಸ್ತೀನ? ನಾನೇ ಸಾದಾ ಅಪ್ಪ. ಯಾರು ಹೊಗಳಿದ್ರೆ ನಾ ಅತಿ ಆನಂದ ಪಡಂಗಿಲ್ಲ. ಯಾರೇ ಬೈತೀರಂದ್ರೆ ಅವ್ರ ಮೇಲೆ ಸಿಟ್ಟಿಗೆ ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅಂದ್ರೆ ಅವೆರಡೂ ಇರಾವೆಲ್ಲ. ಈಗ ಮಳೆ ಹತ್ತಿತ್ತು, 2 ದಿವಸ ಐತೆ. ಮಳೆ ಬೇಕಾ ಬ್ಯಾಡ್ರಿ? ಬೇಕಿಲ್ಲ. ಮನೆ ಶಾಂತಿ ಮಾಡೋರು ಎಷ್ಟು ಬೈದ್ರೈತ್ರಿ ಮಳೆಗೆ ಹೇಳ್ರಿ ನೋಡ. ಸಕ್ರಿ ಜಗತ್ತಿನೊಳಗೆ ಎಲ್ಲರಿಗೆ ಬೇಕಾಗಿರ್ತದ. ಆದ್ರೆ ಶುಗರ್ ಆದವ್ರು ಬೈತಾರ. ಏನತ್ತಾರ ಅವರು? ನೀ ಏನು ಮಾಡ್ತಿ, ನಂದು ಹೋಗ್ಯದೀಗ ಅದಾರಿಲ್ಲ. ಹಂಗೆ ಇರುವುದು ಅದು. ಎರಡರಲ್ಲಿ ಸಂತೋಷ ಪಡವನೇ ಸಂತ. ಸುಖ ದುಃಖಗಳು ಎರಡೂ ಒಂದೇ ಸಮಾನಾಗಿ ನೋಡ್ತಕ್ಕಂಥವನೇ ಸಂತ. ಇದ್ದಾಗನೂ ಅಷ್ಟೇ ಸಂತೋಷ, ಇರ್ಲಾರ್ದಾಗನೂ ಅಷ್ಟೇ ಸಂತೋಷ, ಉಂಡಾಗನೂ ಅಷ್ಟೇ ಸಂತೋಷ, ಉಪವಾಸ ಇದ್ದಾಗನೂ ಅಷ್ಟೇ ಸಂತೋಷ. ಯಾರಿರ್ತಾರೆ ಅವರು ಶರಣರಾಗ್ತಾರೆ, ಸಂತರಾಗ್ತಾರೆ, ಮಹಾತ್ಮರಾಗ್ತಾರೆ, ದೇವರಾಗ್ತಾರೆ. ಸಂಶಯ ಇಲ್ಲದರಾಗ ಇರಲಿ. ಮಲ್ಕಾರ್ಸಿದ್ದೇಶ್ವರ ವಿಷಯ ಏನು ನಡೆದಿತ್ತೋ ಬಸವಣ್ಣ ನಿನ್ನ? ಏನತನ ಮುಚ್ಚ ಅವ ಕೇಳಿಸಲ್ಲ ನನಗೆ. ಹಾ 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 ಭಾಳ ಸಂತೋಷ. ಬಸವಣ್ಣ ಇವು 2-3 ಮಂದಿಯವರು ಭಾಳ ಡೇಂಜರ್ ಅದಾರ ಇವ್ರಿ. ಅಲ್ಲಿ ನಾ ಮಲ್ಕೊಂಡ ಕಾಲು ಓದ್ತಾರಿ, ಒತ್ತಗೋತು ನಾ ಏನು ಹೇಳಿ ನೋಡ್ರಿ ಪುರಾಣ, ಅಷ್ಟು ಬಿಟ್ಟು ನಾ ಇನ್ನ ಮುಂದೆ ಹೇಳೋದೆಲ್ಲ ನನಗೆ ಹೇಳ್ತಾರೆ ಇವರು. ಇವತ್ತಿಂದ ಒಟ್ಟು ಹೇಳ್ಯಾರ ನೋಡ್ರಿ ಎಲ್ಲ. ಮುತ್ತೆ ಮಲ್ಕಾರ್ಸಿದ್ದು ಹುಡ್ತಾನಿಲ್ಲ, ತೊಟ್ಲಂದು ಹಾರ್ತಾನಿಲ್ಲ, ಹಾಸಂಗ್ ಮಡ್ಡಿಗೆ ಹೋತಾನಿಲ್ಲ, ಕನ್ನವ್ ಕರ್ಲಿಕ್ಕೆ ಹೋತಾಳಿಲ್ಲ, ಇಬ್ರು ಜಗಳಾಡ್ತಾರಿಲ್ಲ, ಕಟ್ಟಿ ಮ್ಯಾಗ ಬೀಳ್ತು ಕೊಂಚಿಗೆ ಹಾರಿಸ್ತಾರಿಲ್ಲ, ಅವ್ರಿಬ್ರು ನಡಬ್ರು ಕಂಬಳಿ ಹಿಡಿತಾರ. ಒಟ್ಟು ಹೇಳಿಬಿಟ್ರು. ನಾ ಕುಮ್ಯಾಗಂದ
ಇವನಿಗೆ ಗುಂಡ್ಯಾಗಂದ ನೀವೇ ಹೇಳದ ಬಳಕ ನಾ ಏನು ಹೇಳ್ರಿ ಓ ಮೊಮ್ಮಕ್ಕಳೇ, ನಾ ಹೋಗನರಿ ಹೇಳಬೇಕಿಲ್ಲಂತ. ಇದು ಕಾರಣ ಏನಂದ್ರಿ, ಈ ಮಣ್ಣ ಹಣ್ಣಿನೊಳಗ ಅಂತ ಶಕ್ತಿ ಅದು. ಅವರೇ ಇವರೇ ಅಂತ ಅನ್ಬೇಡ್ರಿ, ಇಲ್ಲಿ ಎಲ್ಲಾರ ಬಾಯಿ ಒಳಗೆ ಮಲ್ಕಾರಿಸಿದ್ದ, ಕೊಂತೆವ್ವ, ಔದುಷಿದ್ದ, ಬಿಳಿಣಿಸಿದ್ದ, ನಾ ಎಲ್ಲಿಗೆ ಬಿಟ್ಟಿನಿ ಕತಿ ಅದಕ್ಕೆ ಮುಂದೆ ಹೇಳವ್ರದಾರಿ. ಇಟ್ಟೇ ನನಗೆ ಮ್ಯಾಲ ಕುಡಿಸಿರ ತಂಜಿ ನೀವು ಮಾತಾಡಂಗಿಲ್ಲ ಅಷ್ಟೇ. ನನಗೆ ಒಳಗೆ ನೀವು ಯಾರೂ ಇಲ್ಲ. ಅತ್ಯಂತ ಅವರನ್ನೆಲ್ಲ ನಿಮ್ಮ ಹೃದಯದಲ್ಲಿ, ಶರೀರ ನರನಾಡಿಗಳಲ್ಲೆಲ್ಲ ತುಂಬಿಕೊಂಡಿದ್ದೀರಿ. ಭಾಳ ಸಂತೋಷದ ಮಾತು. ಯಾಕಂದ್ರೆ ರಗಡ್ ತವಲಿ ಪುರಾಣಕ್ಕೆ ಹೋಗಿದ್ದೇವ್ರು ನಾವು. ಹೇಳದ ಬಳಕ ಮತ್ತೊಂದು ಶಬ್ದ ಹೊಳ್ಳಿ ನಮ್ಗೆ ಯಾರೂ ಹೇಳಿಲ್ಲ ಅವರು. ಹಂಗದ ಆ ತಾಯಿ ಶಕ್ತಿ ಹಂಗದಂತ ಹೇಳ್ತಾ, ಕನ್ಬಾಯಿ ಅಮ್ಮೋಘ ಸಿದ್ದೇಶ್ವರ ಕೊಟ್ಟವರ ಪ್ರಸಾದದಿಂದ 7 ತಿಂಗಳ ಬಸುರಿ ಅದಳಲ್ಲ, ಆಕೆ ನೋಡ್ಬೇಕ್ರಿ. ಕೊಂತೆವನು ಕೂಡ ಅಷ್ಟೇ ಸಂತೋಷದಿಂದ ಮನೆಗೆ ಬಂದ್ಲು. ನಮ್ಮ ತಂಗಿಗೆ ಆ ಫಲಪ್ರಾಪ್ತ ಆಯಿತಂತ ಹೇಳಿ ಆಕಿನ ಮೇಲೆ ಹೊಟ್ಟೆ ಕಿಚ್ಚು ಮಾಡ್ಕೊಳ್ಳಿ. ಲಕ್ಷ್ಯದಾಗಿರ್ಲಿ. ಏಯ್ ತಿಳ್ಕೊಂಡ್ರು ಅಮ್ದಾರ, ದ್ವೇಷ ಮಾಡಿಕೊಳ್ಳಿಲ್ಲ, ಮನಸ್ಸನ್ನಾಗ ಎರಡು ಮಾಡಿಕೊಳ್ಳಿಲ್ಲ. ಅತ್ಯಂತ ತಂಗಿ ಬಗ್ಗೆ ಕಾಳಜಿ ವಹಿಸ್ತಿದ್ಲು. ಕಣ್ಣಬಾಯಿ ಕುತ್ಕೊಂಡಾಗ, ನಿಂತ್ಕೊಂಡಾಗ, ಎದ್ದಾಗ, ಹೋಗಾಗ, ಬರಾಗ, ಮನೆಗಿದಾಗ ಸದಾ ಅಮೋಘ ಸಿದ್ದೇಶ್ವರ ಗುರು ಸೋಮಲಿಂಗನ ಧ್ಯಾನ ಮಾಡ್ತಾ, ಬಸಿರಿನ ಉಸಿರನ್ನ ಹಾಕ್ತಾ ದಿನಗಳನ್ನು ಉರುಳುತ್ತಾ ಇದ್ದ. 9 ತಿಂಗಳ 9 ದಿನ 9 ತಾಸ 9 ನಿಮಿಷ 9 ಸೆಕೆಂಡ್. ಏ ತಮ್ಮ ಶೀಲು, ಸುಲ್ದದ ಕಾಯಿಗೆ ಆದೇನು ಅಲ್ಲಿ ಒಂದು ಸುಲ್ದದ ತೆಂಗಿನಕಾಯಿ ಅದನ್ನು ನೋಡಪ್ಪ. ಇಲ್ಲ, ಇಲ್ಲಿ ಗುಡಿಯಾಗ ಆದಲ್ಲ, ಅದನ್ನ ಅಲ್ಲೇ ಒಡೆದು ಬಿಡ್ರಿ. ಆಯಿ ಮುಂದೆ ಮಲ್ಕಾರ್ಷಿದ್ದು ಹುಟ್ಟದ ಅಂತ ನಾ ಏನು ಎತ್ತಿನ ಪುರಾಣದಾಗ, ಆಗ ಅದನ್ನು ಒಡೆದು ಬಿಡ್ರಿ. ಅಲ್ಲಿ ಕೇಳರದ ಕಾಯಿನೂ ಕೈಯಾಗಿ ಅದು ನೋಡ್ರಿ. ಆಶ್ಚರ್ಯ ಅದು. ಇಲ್ಲಾಂದ್ರೆ ದುಕಾನಕ್ಕೆ ಹೋಗ್ಬೇಕಾಗ್ತಿತ್ತು, ಸುಲಿಬೇಕಾಗ್ತಿತ್ತು, ಇನ್ನ 5 ನಿಮಿಷ ಲೇಟ್ ಆಗ್ತಿತ್ತಲ್ಲ. ಬ್ಯೂರಗಿಯ ಪುಣ್ಯಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಬ್ಯೂರಿಗೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ 10-20 ಹಳ್ಳಿಗಳಿಗೆ ಒಡೆಯರ ಮನೆಯೊಳಗಿರತಕ್ಕಂಥ ಕುಂತಾದೇವಿ ಅಮ್ಮೋಘ ಸಿದ್ಧನ ಸೇವಾ 12 ವರ್ಷ ಮಾಡ್ಯಾಳಂತ ಎಲ್ಲ ಕಡೆ ಪ್ರಚಾರ ಆಗಿತ್ತು. ಆಕಿ ಇಂಥ ಮಗನ ಹಡಿಬೇಕಂತ ಸಂಕಲ್ಪ ಮಾಡ್ಯಾಳಲ್ಲ. ಎಂಥ ಮಗ? ಮಾವನವರವ, ಭಾವನ ಅವತಾರ, ಪುರುಷನ ಚಲುವಿಕಿ, 32 ಕಲೆಗಳು, ಅಂಗೈಯಂಗಾಲಗಳಲ್ಲಿ ಪದ್ಮ, ಹಾಲ ಹವಳದ ತುಟಿ, ಬಂಗಾರ ಕಿರಿಜಡಿ. ಇಂತಹ ಮಹಾಮಗನನ್ನೇ ನಾನು ಪಡಿಬೇಕು ಅಂತಕ್ಕೆ ಭಕ್ತಿ ಮಾಡಿದ ಒಂದು ಕೀರ್ತಿಯನ್ನ ಎಲ್ಲ ಹಳ್ಳಿಗಳಲ್ಲಿ ಹಬ್ಬಿತ್ತು. ಆದ್ದರಿಂದ ಜನ ಆ ಕನ್ನಮ್ಮ ದೇವಿಯ ಹೆರಿಗೆಯಾಗುವ ದಿನವೇ ಕಾಯ್ತಾ ಇದ್ರಂತ. ತಿಳಿತದೇವ ನಾ ಹೇಳೋದು. ಬಾಣೆತನಾಗು ಟೈಮ್ ಯಾವಾಗ ಬರ್ತದ? ಕೊಂತೆವ್ ಇಂಥ ಭಕ್ತಿ ಮಾಡಿದಾಳ, ಅವ ಎಂಥ ಮಗ ಹುಟ್ಟಿ ಬರ್ತಾನ, ಅವನ ಮುಖ ನಾವು ಯಾವಾಗ ನೋಡಬೇಕು, ಅವನ ದರ್ಶನ ಮಾಡಬೇಕಂತ ಜನ ಎಲ್ಲ ಹಗಲು ರಾತ್ರಿಗಳಲ್ಲಿ ಬ್ಯೂರ್ಗಿ ಗ್ರಾಮದೊಳಗಿಂದ ಏನು ಸುದ್ದಿ ಬರ್ತದ ಅಂತ ಎಲ್ಲರ ಕಿವಿ ಕಣ್ಣುಗಳೆಲ್ಲ ಬ್ಯೂರ್ಗಿ ಕಡೆ ಇದ್ದು ಅಂತ. ಬ್ಯೂರ್ಗಿ ಕಡೆ ಇದ್ದು ಅಂತ. ತಾಯಿ ತಂದಿಗಳೇ, ನಕ್ಷತ್ರದಲ್ಲಿ ರೋಹಿಣಿ, ಬಾದ್ಮಿ ಅಮಾವಾಶಿ, ಅಮಾಶಿ ಒಳಗೆ ಬಾದ್ಮಿ ಅಮಾಶಿಗೆ ಹಿರಿಬಾದಿಮಿ ಅಂತ ಶ್ರುತಿ ಅದ. ಲಕ್ಷ್ಯದಾಗಿರ್ಲಿ, ಹಿರಿಬಾದಿಮಿ ಅಂತ ಶ್ರುತಿ ಅದ. ಆ ಹಿರಿಬಾದ್ಮಿಯ ಪ್ರಾತಃ ಕಾಲದ ಸಮಯದಲ್ಲಿ ತಾಯಿ ಕೊಂತಾದೇವಿ ಸೂರ್ಯೋದಯ ಆಗುವಕ್ಕಿಂತ ಮುಂಚಿತ ಆ ಸಮಯದಲ್ಲಿ ತಾಯಿ ಅಮ್ಮೋಘ ಸಿದ್ಧ ಮತ್ತು ಸೋಮಲಿಂಗನ ಧ್ಯಾನ ಮಾಡ್ತಾ ಇದ್ದಾಳೆ. ಅವಾಗ
ರೋಹಿಣಿ ನಕ್ಷತ್ರ, ಬಾದ್ಮಿ ಅಮಾವಾಸಿ, ಸೂರ್ಯ ಸಾಗರದೊಳಗಿಂದ ಮ್ಯಾಲ ಜಿಗಿಯುವಕ್ಕಿಂತ ಮುಂಚಿತ ಮಲಕಾರಿ ಸಿದ್ದೇಶ್ವರ ಕಣ್ಣಮ್ಮನ ಪುಣ್ಯ ಗರ್ಭದಿಂದ ಈ ಭೂಮಿಗೆ ಅವತರಿಸುತ್ತಾನೆ. ಜಯಮಂಗಲಂ ಜಯ ನಮ ಪಾರ್ವತಿ. ಶಿವಹರ ಹರ ಮಹಾದೇವ. ವಡದರಿನ ಪಟ್ಟಂಗ ಅಮೋಘ ಸಿದ್ದೇಶ್ವರ ಮಹಾರಾಜ ಕಿ, ವೀರ ಮಲಕಾರಿ ಸಿದ್ದೇಶ್ವರ ಮಹಾರಾಜ ಕಿ ಜಯ. ಧರ್ಮರಿಗೆ ಮಲಕಾರಿ ಸಿದ್ಧ ಧರ್ಮರ ಮನೆಯೊಳಗೆ ಹುಟ್ಟಿದ ಕ್ಷಣ ಆ ಮನಿ ತುಂಬೆಲ್ಲ ಬೆಳಕು ಬಿತ್ತಂತೆ. ಮನಿ ತುಂಬೆಲ್ಲ ಬೆಳಕು ಬೀಳ್ತಾ ಇದೆ. ಅವರೆಲ್ಲ 4 ಜನ ನೆಗಣಿ ಮಕ್ಕಳು ನೋಡಿದ್ರು. ತಾಯಿ ಕೊಂತಾದೇವಿ ಪರೀಕ್ಷೆ ಮಾಡ್ತಾಳೆ. ಮೊದಲು ನೋಡಿದ ಕೂಡಲೇ ನಾ ಸಂಕಲ್ಪ ಮಾಡಿದಂಗ ನನ್ನ ಮಗ ಹುಟ್ಟ್ಯಾನ ಇಲ್ಲ. ಬಂಗಾರದ ಜಡೆಗಳು, ಹಾಲ ಹವಳದ ತುಟಿ, ಅಂಗೈಯಂಗಾಲಗಳಲ್ಲಿ ಪದ್ಮ, 32 ಕಳೆಗಳು, ಉರಿಗಣ್ಣ, ಕಿರಿಜಿಡಿ ಎಲ್ಲ ನೋಡಿ ಸಂತೋಷ ಆಗ್ತಾ ಇದ್ದಾಳ. ಧರ್ಮರಿಗೂ ಕೂಡ ಸುದ್ದಿ ಧರ್ಮರ ಕಟ್ಟಿ ಮೇಲೆ ಭೂತಾಳ ಸಿದ್ಧ ತಿಳಿಸ್ತಾ ಇದ್ದಾನೆ. ಇಡೀ ಊರೆಲ್ಲ ಹಬ್ಬುತ್ತಾ ಸುದ್ದಿ. ಆ ಬಳಿಕ ಎಲ್ಲ ಹಳ್ಳಿಗಳಿಗೆ ಮೂಡುತ್ತಾ ಇದೆ. ಅವರು ಮನುಷ್ಯನೊಳಗೆ ಯಪ್ಪ ನಮ್ಮ ಬಂಧನ, ನಮ್ಮ ಕಷ್ಟ, ನಮ್ಮ ರೋಗ ರುಜಿಗಳು ತಕ್ಷಣದಲ್ಲಿ ನಿರ್ಮೂಲ ಮಾಡತಕ್ಕಂಥ ಪರಮಾತ್ಮ ಕೃಷ್ಣಾವತಾರಿ ಮಲಕಾರಿ ಸಿದ್ಧನ ಜನನ ಹೊನ್ನಬ್ಯೂರಗಿಯಲ್ಲಿ ಆಯಿತು ಅಂತ ಎಲ್ಲರೂ ಸಂತೋಷಪಟ್ಟರು. ಆ ಬಳಿಕ ಇನ್ನೊಂದು ದಿನ ಕಾಯ್ತಾರವರು. ತೊಟ್ಟಿಲು ಸಮಾರಂಭ ಯಾವಾಗ ಬರ್ತದೆ, ನಾವೆಲ್ಲರೂ ಹೋಗಿ ಮಲಕಾರಿ ಸಿದ್ಧನ ಮುಖ ನೋಡಿ ದರ್ಶನ ಮಾಡಿ ನಮ್ಮಲ್ಲಿದ್ದುದನ್ನು ಅವನ ತೊಟ್ಲಾಗ ಹಾಕಿ ಅವನ ಕೃಪೆಗೆ ಪಾತ್ರರಾಗಬೇಕು ಅಂಥೇಳಿ ಎಲ್ಲ ತಾಯಿಂದರು ಭಕ್ತಾದಿಗಳು ದಾರಿ ಕಾಯ್ತಾ ಇದ್ದಾರೆ. 5 ದಿವಸಕ್ಕೆಲ್ಲ ಪದ್ಧತಿ ಅನುಸಾರವಾಗಿ ಧರ್ಮಕ್ಕನುಸಾರವಾಗಿ 5 ದಿವಸ ಆತು. ಆ ಬಳಿಕ ತೊಟ್ಲಾಗ ಇಲ್ಲ 12 ದಿನಕ್ಕೆ ಹೌದಲ್ಲಿ 12 ದಿನಕ್ಕೆ ಇಲ್ರಿ. 12ನೇ ದಿನಕ್ಕೆ ತೊಟ್ಲ ಕಾರ್ಯಕ್ರಮವನ್ನು ನೆರವೇರಿಸ್ತಾರ್ರಿ. ಈಗ ನೀವು ಹಿಂಗೆ ವೈಭವ ಮಾಡಿರಲ್ಲ, ಇಡೀ ಬ್ಯೂರಿಗೆ ಊರನ್ನ ಶೃಂಗಾರ ಮಾಡ್ತಾರೆ. ನೀವು ಬ್ಯೂರಿಗಿಯ ಧರ್ಮಕ್ಷೇತ್ರವೇ ಗುರುಮನಿ ಎಲ್ಲ ಶೃಂಗಾರ ಮಾಡ್ತಾರೆ. ಎಲ್ಲ ಕಡೆ ಮಾವಿನ ತಳಿರು ತೋರಣ, ಆ ಬಳಿಕ ಮಾವಿನ ಹಣ್ಣುಗಳು, ಸೇಬು ಹಣ್ಣುಗಳು, ಕಿತ್ತಾಲೆ, ದಾಳಿಂಬ, ಚಿಕ್ಕು, ರಾಂಪಳ, ಇನ್ನೂ ಅನೇಕ ಥರದ ಹೂಗಳೆಲ್ಲ ಬೀದಿ ಬೀದಿಗಳಲ್ಲಿ ಹೂವಿನ ಹಂದ್ರವನ್ನು ಹಾಕಿ ರಂಗೋಲಿ ಹಾಕಿ ಮಹಾಮನೆಯನ್ನೆಲ್ಲ ಶೃಂಗಾರ ಮಾಡಿದರು. ಬಂದವರೆಲ್ಲ ನೋಡಿದ್ರೆ ಇದು ಸ್ವರ್ಗನ ಅಂಥೇಳಿ ತಿಳ್ಕೊಂಡು ಭಾವಿಸ್ತಾ ಇದ್ರು. ಮಲಕಾರಿ ಸಿದ್ಧ ಕೈ ಮುಗಿತಾ ಇದ್ರು. ಆ ಬಳಿಕ ತೊಟ್ಟಿಲ ಕಾರ್ಯಕ್ರಮವನ್ನು ನೆರವೇರಿಸುವಕ್ಕಿಂತ ಮುಂಚಿತ ತಾಯಿ ಪದ್ಮಾವತಿ ಬಡಗ್ಯಾರ ಬಾಬಣ್ಣನನ್ನ ಮನೆ ಕರೆಸಿ ಹೇಳಿದ್ಲಂತ, ಯಪ್ಪ ನೀನು ನಾಳೆ ನಾವು ತೊಟ್ಲು ಕಾರ್ಯಕ್ರಮ ಮಾಡ್ತೀವಿ, ಆ ಮಗುವಿಗಾಗಿ ತೊಟ್ಟಿಲು ಮಾಡ್ಕೊಂಡು ಬರ್ಬೇಕಂತಂದ ಕೂಡಲೇ ಬಾಬಣ್ಣ ನಮ್ಮವ್ರು ಹೇಳ್ತಾರೆ, ಕೊದಲಿಗಿ ನಂದನ ವನಕ್ಕೆ ಹೋಗಿ ಶುಚಿಯಾಗಿ 1ಕ್ಕಿಲ್ಲ 2ಕ್ಕಿಲ್ಲ ಬಾಯ ನೋಗಳು ತೆಳಗೆ ಚೆಲ್ಲೋದಿಲ್ಲ, ಉಸುರ ಕಟ್ಟಿಗೆಗೆ ಬಡಿಬಾರ್ದು. ತೊಟ್ಲ ಮಾಡೋ ವಿಧಿ ಹೇಳಕತ್ತೀನಿ ನಿಮಗನ. ಮಲಕಾರಿ ಸಿದ್ಧನ ತೊಟ್ಲ ಏನು ಮಾಡ್ತಿದ್ನಲ್ಲ, ಆ ತೊಟ್ಲಕ್ಕೆ ಅವನು ಉಸಿರು ಬಡಿಬಾರ್ದಂತ, ಉಗುಳಬಾರ್ದಂತ, 1ಕ್ಕಿಲ್ಲ 2ಕ್ಕಿಲ್ಲ ಅಷ್ಟು ಕಟ್ಟುನಿಟ್ಟಾಗಿ ನಮ್ಮವ್ರು ಹೇಳ್ತಾರೆ, ಕೆತ್ತೂತ ಮುತ್ತ ಜಡದನ ಮಹಾಮೂರ ಮಾಡುತ್ತ ಮಾಣಿಕ್ಯ ಧರಳ ಹಚ್ಚನ ಶೃಂಗಾರ ಅಂದ ಚಂದದ ತೊಟ್ಟಿಲ ಮಾಡ್ಯಾನೋ ತಯ್ಯಾರ. ಹಿಂಗ ಹಾಡ್ತಿದ್ರಿ ಅಂದೇನು. ಬಲಕ ಬಾಳಿ ಕಂಬ, ಎಡಕ ನಂದಿ, ಹಿಂಗೆಲ್ಲ ಚಿತ್ರ ವಿಚಿತ್ರವಾಗಿರತಕ್ಕಂಥ ತೊಟ್ಟಿಲವನ್ನು ಶುಚಿಯಾಗಿ ಆಚಾರ ಬದ್ಧನಾಗಿ ಮಾಡಿ ಅದನ್ನು ತನ್ನ ತಲೆ ಮೇಗಿಟ್ಟುಕೊಂಡು ಧರ್ಮರ ಮನೆಗೆ ತಂದು ತೊಟ್ಟಿಲವನ್ನು ಇಳಿಸ್ತಾ ಇದ್ದಾನ.
ತಾಯಿ ಪದ್ಮಾವತಿ ಬಾಬಣ್ಣನಿಗೆ ಮಾನ ಸನ್ಮಾನ ಮಾಡ್ತಾರೆ. ತುಂಬದ ಏರಿ ಅವನಿಗೆ ಒಂದಿಷ್ಟು ಮಲ್ಕಾರಸಿದ್ದನ ಸವಿ ನೆನಪಿಗಾಗಿ ಬಂಗಾರ ಕೊಡ್ತಾ ಇದ್ದಾಳೆ. ಮುತ್ತು ರತ್ನಾದಿಗಳನ್ನು ಕೊಟ್ಟು ಅವರನ್ನು ಗೌರವಿಸಿ ಕಳಿಸ್ತಾ ಇದ್ದಾಳೆ. ಅಂಥ ಬಂಗಾರದ ತೊಟ್ಟಿಲ ಧರ್ಮರ ಮನೆಯೊಳಗೆ ನಮ್ಮಮ್ಮ ತಾಯಿ ಕೊಂತಾದೇವಿ ತನ್ನ ತೊಡೆ ಮೇಲೆ ತೊಟ್ಲನ್ನು ಕಟ್ಕೊಂಡಿದ್ದಾಳಲ್ಲ ಇವತ್ತು, ಹಾಗೆ ಅಲ್ಲಿನೂ ಕೂಡ ತೊಟ್ಲನ್ನು ಕಟ್ತಾ ಇದ್ದಾರೆ. ಭೂತಾಳ ಸಿದ್ಧನ ಪದ್ಮಾವತಿ ಹೇಳ್ತಾಳ, ಭೂತಾಳಿ ನೀನು ಮುಮ್ಮೆಟ್ಟು ಗುಡ್ಡಕ್ಕೆ ಹೋಗಪ್ಪ, ನಿಮ್ಮ ಅಪ್ಪನಿಗೆ ದರ್ಶನ ಮಾಡಿ ಅವರು ಆಶೀರ್ವಾದ ಮಾಡಿದ ಸಿದ್ಧರೊಳಗೆ ಮಿಗಿಲಾದಂಥವ, ಸಿದ್ಧರೊಳಗೆ ಪುಂಡ ಸಿದ್ಧನಾಗಿರತಕ್ಕಂಥವ ಜನ್ಮ ತಾಳಿದಾನೆ. ಆ ಮಗುವಿಗೆ ಏನು ನಾಮಕರಣ ಮಾಡಬೇಕು ಅಂತ ಅವ್ರನ್ನ ಅಪ್ಪಣೆ ಪಡ್ಕೊಂಡು ಅವ್ರು ಯಾವ ಹೆಸರು ಹೇಳ್ತಿರ್ತಾರೆ ಅದನ್ನು ಕೇಳ್ಕೊಂಡು ಬರ್ತೀಯ ಮಗ ಅಂತಂದು ಕೂಡಲೇ ಹೂನಮ್ಮ ಅಂತ ಮುಮ್ಮೆಟ್ಟು ಗುಡ್ಡಕ್ಕೂ ಬಂದ. ತಂದೆಗೆ ನಮಸ್ಕಾರ ಮಾಡಿದ. ಮಲ್ಕಾರಸಿದ್ಧ ಹುಟ್ಟದ ವಿಚಾರ ತಿಳಿಸಿದ. ಅವ್ರಿಗೆ ಗುರುತಾಗಿತ್ತು, ಆದರೂ ವ್ಯಾವಹಾರಿಕವಾಗಿ ತಿಳಿಸಿದ ಕೂಡಲೇ ಅಪ್ಪ ಅಮ್ಮನ ಹೇಳಿ ಕಳಿಸಿದಾಳೆ. ಆ ಮಗುವಿಗೆ ಏನು ನಾಮಕರಣ ಮಾಡಬೇಕು ಅಂತಂದು ಕೂಡಲೇ ಅಮೋಘ ಸಿದ್ದೇಶ್ವರರು ಹೇಳ್ತಾರೆ, 5 ಹೆಸರಿಡಬೇಕಪ್ಪ ಅವಾಗ. ಎಷ್ಟ್ರಿ? 5. ಯಾವ್ಯಾವು? ಇನವಂದಿಗಿ, ವೀರಮದಣ್ಣ, ಮಲ್ಕಾರಸಿದ್ಧ, ಮದಗೊಂಡ, ಕೊಂತಿ ಕುಮಾರ. ಎಷ್ಟಾದ್ರು ರೀ? ಇವು ನೆನಪಿಟ್ಟಿಡ್ತೀರಿಲ್ಲ ಅಲ್ಲಿ? ಹಾ, ಪಂಚ ಹೆಸರುಗಳನ್ನು ಇಡಬೇಕು ಅಂಥೇಳಿ ಅಮೋಘ ಸಿದ್ದೇಶ್ವರ ತನ್ನಲ್ಲಿರ್ತಕ್ಕಂಥ ಒಂದು ಸುಖದ ಕೊಳಲು, ಒಂದು ದುಃಖದ ಕೊಳಲು, ಜೊತೆಗೆ ಒಂದು ಮುತ್ತಿನ ಚೆಂಡವನ್ನು ಇದು ಅಜ್ಜನ ಕಾಣಿಕೆಯಾಗಿ ಇದು ಮದಗೊಂಡ ಕೊಡೋಪ ಅಂಥೇಳಿ ಭೂತಾಳ ಸಿದ್ಧನನ್ನು ಕಳಿಸ್ತಾ ಇದ್ದಾರೆ. ತಂದೆ ಹೇಳಿದ ಹಾಗೆ ಧರ್ಮರ ಮನೆಯೊಳಗೆ ಭೂತಾಳ ಸಿದ್ಧ ತಾಯಿ ಪದ್ಮಾವತಿಗೆ ಹೇಳಿದಾಗ ಎಲ್ಲ ಸೊಸೆಯಂದರಿಗೆ ಸೂಚನಾ ಕೊಟ್ಟರು. ಆ ಬಳಿಕ ತೊಟ್ಟಿಲದೊಳಗೆ ಹಾಕೋಕ್ಕಿಂತ ಮುಂಚಿತವಾಗಿ ಗಂಗಿ ಪೂಜೆ ಅಂತ ಮಾಡ್ತಾರಲ್ಲಿ ಮುದುಕ ಮಾಡ್ತಾರಲ್ಲಿ. ಬಾವಿಗಾಗಲಿ ಬೋರ್ಕಾಗಲಿ ಹಳ್ಳಕ್ಕಾಗಲಿ ಹೋಗಿ ಆ ಗಂಗಿ ಚಾಜಿ ಏನದ ಕೊಟ್ಟು ಅವೇ ನೀರು ತಂದು ತೊಟ್ಲು ಪೂಜೆ ಮಾಡ್ತಿರ್ತಾರಲ್ಲ, ಹಂಗೆ ಇವರು 3 ಮಂದಿ ನೆಗಣ್ಣ ಮಕ್ಕಳು ಊರಾಗಿನ ಮುತ್ತೈದೆಯರು ಕೂಡಿಕೊಂಡು ಬೋರಿ ಹಳ್ಳಕ್ಕೆ ಹೋಗಿ ಗಂಗಿ ಚಾಜ ಮಾಡಿ ನೈವೇದ್ಯ ಕೊಟ್ಟು ಸುಲಿಗಬ್ಬ ನೆನಗಡಲಿ ಅರೆ ಅರಿಶಿಣ ಬೇರೆ ನೈವೇದ್ಯ ಸಮರ್ಪಣೆ ಮಾಡಿಕೊಂಡು ಧೂಪ ದೀಪ ಹಾಕಿ ಬೆಳಗುತ್ತಿದ್ರಂತ. ಬೋರಿ ಹಳ್ಳದಲ್ಲಿ ಕೊಂತಾದೇವಿ ಹಾಕಿದ ಧೂಪದ ಹೊಗಿ ಮಕಣಾಪುರದ ಗುರು ಸೋಮಲಿಂಗನ ತೊಡಿ ಮೇಲೆ ಗೌರಾದೇವಿ ಕೂತಿದ್ಲಂತ. ಆ ಧೂಪದ ಹೊಗೆ ಆಕಿನ ಮೂಗಿಗೆ ಬಂದು ಬಡಿತತ್. ಬೇವರಿಗೆಲ್ಲಿ ಮಕಣಾಪುರಿಯಲ್ಲಿ ನೋಡ್ರಿ ಹ್ಯಾಂಗ್ ಬಂದಿರಬೇಕು. ದೇವಿ ಕೇಳಿದ್ಲು ಪರಮಾತ್ಮನಿಗೆ, ಹೇ ಒಡೆಯ, ನಾನು ನಿನ್ನ ಜೊತೆಯಲ್ಲಿ ಏಕಾಂತದಲ್ಲಿ ಕುತ್ಕೊಂಡಿದ್ದೆ, ಇಂಥ ಸುವಾಸನೆ ಎಲ್ಲಿಂದ ಬರ್ತದೆ, ಈ ವಾಸ ಎಲ್ಲಿಂದ ಬರ್ತದ ಅಂತ ಕೇಳಿದ್ಲಂತ. ಗೌರಿ ಶಂಕರ ಹೇಳ್ತಾನ, ಗುರು ಗೌರಿ ಸೋಮಲಿಂಗ ಹೇಳ್ತಾನ, ದೇವಿ ಹೊನ್ನಬ್ಯೂರಿಗೆಯ ಪುಣ್ಯಕ್ಷೇತ್ರದಲ್ಲಿ ಸತ್ಯಧರ್ಮರ ಮನೆಯೊಳಗೆ ಒಂದು ಒಡವೆಯನ್ನು ಹುಟ್ಟಿದೆ. ಜಗವ ಬೆಳಗುವ ಅತ್ಯಂತ ಶಕ್ತಿಶಾಲಿ ಬಲಶಾಲಿ ಅಂಥ ಮಗು ಹುಟ್ಟಿದೆ. ಅವನ ತೊಟ್ಟಿಲ ಕಾರ್ಯಕ್ರಮದಿಂದು ಆ ತೊಟ್ಟಿಲ ಕಾರ್ಯಕ್ರಮದ ಅಂಗವಾಗಿ ಮುತ್ತೈದೆಯರು ಗಂಗಿ ಪೂಜೆ ಮಾಡಕ್ಕೆ ಹೋಗ್ಯಾರ. ಅಲ್ಲಿ ಹಾಕಿದ ಮಲ್ಕಾರಸಿದ್ಧನ ಧೂಪದ ಹೊಗಿ ಇಲ್ಲಿಗೆ ಬಂದೈತಿ ಅಂತ ಹೇಳಿದಂತ. ಗೌರಾದೇವಿಗೆ ಆಶ್ಚರ್ಯ ಆಯಿತು. ಅಯ್ಯೋಯ್ಯೋ, ಎಲ್ಲಿ ಬೋರಿಹಳ್ಳ, ಎಲ್ಲಿ ಮಕಣಾಪುರ ಸ್ವಾಮಿ, ಅಲ್ಲಿಂದ ಈ ಧೂಪದ ಹೊಗಿ ಬರ್ತದಂದ್ರೆ ಮಲ್ಕಾರಸಿದ್ಧ ನನಗೂ ತೊಟ್ಲ ಕಾರ್ಯಕ್ರಮಕ್ಕೆ ಬಾ ಅಂತ ಮಂತ್ರಣ ಕೊಟ್ಟಂಗಾಯ್ತು. ಅದಕ್ಕೆ ನನಗೆ ಹೋಗಲಿಕ್ಕೆ ತಾವು ಅಪ್ಪಣೆ ಕೊಡಬೇಕು ಅಂತಂದ ಕೂಡಲೇ ಗುರು ಗೌರಿ ಸೋಮಲಿಂಗ ಗೌರಿಗೆ ಹೇಳ್ತಾನ, ಕಾಲೆ ಕೈಲಿ ಹೋಗ್ತೀನಿ, ಹಂಗೆ ಬೇಡ ಅಂದ. ಏನು ತಗೊಂಡು ಹೋಗಬೇಕು ಅಂದಾಗ ಗುರು ಸೋಮಲಿಂಗ ಹೇಳ್ತಾನ, ಹಸರಂಗಿ ಹಾಲ್ಗಡಗ ಮತ್ತು ಕುತನಿಯ ಟೊಪ್ಪಗಿ, ಉಡದಾರ ಉರಡೋಣಿ, ಕಾಲ್ಗೊಳಗ
ಕಾಲ್ಗಡಗ, ಆ ಬಳಿಕ ಮುತ್ತಿನ ಟೊಪ್ಪಿಗೆ. ಇಷ್ಟೆಲ್ಲ ಸಾಮಗ್ರಿಗಳನ್ನು ತಗೊಂಡು ಮಲ್ಕಾರಸಿದ್ಧನಿಗೆ ಗುರು ಆಶೀರ್ವಾದ ಮಾಡಿ ಬಾ ಅಂಥೇಳಿ ಗೌರಾದೇವಿಯನ್ನು ಕಳಿಸ್ಕೊಡ್ತಾನ. ಗೌರಿಯು ಇಷ್ಟೆಲ್ಲ ಸಾಮಾನು ತಗೊಂಡು ಬೇವರ್ಗಿ ಕ್ಷೇತ್ರಕ್ಕೆ ಬರ್ತಾ ಇದ್ದಾಳೆ. ಇಲ್ಲೆಲ್ಲ ತೊಟ್ಟಲ ಕಾರ್ಯಕ್ರಮ ಮುತ್ತೈದೆಯರು ಕೂಡಿಕೊಂಡು ಬಹಳ ವೈಭವಪೂರಿತವಾಗಿ ಕಾರ್ಯಕ್ರಮ ನಡೆದಿತ್ತು. ಗೌರಿಯನ್ನು ಆಹ್ವಾನ ಮಾಡಿಕೊಂಡು ಆಕೆಯನ್ನು ಕೂಡ ಮಲ್ಕಾರಸಿದ್ಧನ ತಲೆ ಮೇಲೆ ತನ್ನ ವರದಹಸ್ತವನ್ನು ಎಳೆದು ತಾನು ತಂದಂಥ ಎಲ್ಲ ಬಟ್ಟೆ ಬಂಗಾರ, ಕೈಗೆಲ್ಲ 10 ಹೊನ್ನುಂಗುರ, ಬಂಗಾರದ ಉಂಗುರಗಳನ್ನು ಹಾಕಿ ಅವನಿಗೆಲ್ಲ ಮುತ್ತಿನ ಕೊಸಿಯನ್ನು ಹೊಚ್ಚಿ ಓಡ್ದಾರ ಉರುಡೋಣಿಯನ್ನು ಹಾಕಿ ಕಾಲ್ಗಡಗ ಹಾಲ್ಗಡಗ ಹಾಕಿ ಆ ಬಳಿಕ ಆಶೀರ್ವಾದ ಮಾಡಿದ್ಲು. ಅಲ್ಲಿ ಆ ಭೂತಾಳಿ ಸಿದ್ಧ ಹೇಳ್ದಂಗೆ ಮಲ್ಕಾರಸಿದ್ಧನಿಗೆ ತೊಟ್ಟಿಲ್ದೊಳಗೆ ಹಾಕಿ ಅವ್ರು ಹೇಳ್ದಂಗೆ 5 ಹೆಸರುಗಳನ್ನು ಅವರಿಟ್ರು. ಯಾವ್ಯಾವಪ್ಪ? ಎಲ್ಲಾರನ್ರಿ ನೋಡ. ಇನ್ನು ಒಂದಿಗೆ ಎರಡನೇದ್ದು ವೀರಮದಣ್ಣ, 3ನೇದ್ದು ಮಲ್ಕಾರಸಿದ್ಧ, 4ನೇದು ಮದ್ಗೊಂಡ, 5ನೇದು ಕೊಂತಿಕುಮಾರ್. ಕೊಂತಿಕುಮಾರ್ ವೀರಮಲ್ಕಾರ ಸಿದ್ಧಾಂತ ನಿನ್ನ ಹೆಸರು ಜಗತ್ತಿನೊಳಗ ನಾ ಜೈಬೇರಿ ಹೊಡಿತೀನಿ ಕೊಂತೇವ, ನೀ ಎಳಬೇಡವೇ ಎಂತ ಆಶೀರ್ವಾದ ಮಾಡ್ಯಾನಪ್ಪ. ನಮ್ಮಮ್ಮಗೆ ಆ ಹೆಸರನ್ನಿಟ್ಟು ಅವರಲ್ಲಿ ಜೋಗಳ ಹಾಡ್ಯಾರ. ನೀವು ಈಗ ಮಲ್ಕಾರಸಿದ್ಧನ ಆಯ್ತೇನಪ್ಪ ಎಲ್ಲ ಮಾಡೋದು ಮಾಧುಲಿಂಗ ಆಗ್ಯದ. 5 ಜನ ಮುತ್ತೈದೆಯರು ಮತ್ತು ಗದಗಿ ಮಹಾರಾಯನ ಜೊತೆ ತಗೊಂಡು ತೊಟ್ಲ ಕಾರ್ಯಕ್ರಮಕ್ಕೆ ಹಾಕಲ್ಕಲ್ಲೆಲ್ಲ ಸಜ್ಜಾರಿ ಹೆಸರಿಟ್ಟು ಬಳಕ ಜೋಗುಳ ಹಾಡಣ್ರಿ. ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಮಲ್ಕಾರಸಿದ್ಧೇಶ್ವರ ಮಹಾರಾಜ ಕಿ ಜೈ. ಕುಂತಾದೇವಿ ಮಾತಾ ಕಿ ಜೈ. 5 ಜನ ತಾಯಿಯಂದರು ಸ್ನಾನ ಮಾಡಿರ್ಬೇಕ್ರಿ ಅವ್ರು. ಮತ್ತು ನೋಡ್ರಿ ಆ ಕಡೆ ಹಣಮಂತಪ್ಪ, ನೀವು ಹೋರ ಕಡೆ ತೊಟ್ಲ ಕಡೆ ಹೋಗಿ. ನೀವು ಯಾರು ಹೇಳ್ಬೇಡ್ರಿ, ತಾಯಿಯಂದ್ರು ಅಲ್ಲೇ ಕೂಡ್ಬೇಕೆಲ್ಲರೂ, ಯಾರು ಎದ್ದು ಹೋಗ್ಬಾರ್ದು. ತೊಟ್ಲಾಗ ಹಾಕವ್ರು ಅಷ್ಟ ಹೋಗ್ಲಿ, ನೀವೆಲ್ಲ ಹೊಳ್ಳಿ ಕುಂಡ್ರಿ ಅದ್ರ ಆ ಕಡೆ ಮುಖ ಮಾಡಿಕೊಂಡು. ಅಲ್ಲೇ ಕುತ್ಕೊಂಡಿಲ್ಲದ ಹೊಳ್ರಿ, ಸ್ವಲ್ಪ ತೊಟ್ಲ ಕಡೆ ಮುಖ ಮಾಡ್ರಿ. ಅಲ್ಲಿದಲ್ಲೇ ಹೊಳಿ ಕುಂಡ್ರಿ ಎಲ್ಲರೂ, ಯಾರು ಎದ್ದು ಹೋಗ್ಬೇಡ್ರಿ. ಯಾರೂ ತಾಯಿಂದ್ರು ಒಬ್ರು ಹೇಳಬಾರ್ದು. ತೊಟ್ಟಿಲ ಕಾರ್ಯಕ್ಕೆ ಎಷ್ಟು ತಾಯಿಂದ್ರಿ ಬೇಕು ಅಷ್ಟು 5 ಜನ ಹೋಗ್ರಿ. ಮತ್ತು ತೊಟ್ಲ ತೆಳ ಕೂಡ್ತಕ್ಕಂಥ ಮಕ್ಕಳಾಗದ ಮಕ್ಕಳು ಕೂಡ ತಾವು ತೊಟ್ಲ ಸಮೀಪದಲ್ಲಿ ಕೂಡಬೇಕು. ಸೋಮು, ಎಷ್ಟು ಮಂದಿ ಇದ್ರಿ? ಎಲ್ಲರೂ ಹೆಗಲ ಮಗಿ ಜಾಡಿ ಇರಬೇಕು ನೋಡು. ಜಾಡಿ ಬಂಡ್ರ ಚೀಲ ಹಾಕೋರಿ ಎಲ್ಲರೂ. ಗಂಗಿ ಪೂಜೆಗೆ ಮಕ್ಕಳಾದ ಹೆಣ್ಮಕ್ಳು ಬೇಕ್ರೆ? ಮತ್ತೆ ಮಕ್ಕಳಾದಂಥ ಹೆಣ್ಮಕ್ಳು ಬೇಕು ಗಂಗಿ ಪೂಜೆ ಮಾಡಲಿಕ್ಕೆ. ಆ ಬಳಿಕ ಅವರಿಗೆ ಮಕ್ಕಳಾಗದಂಥ ಹೆಣ್ಮಕ್ಕಳಿಗೆ ತೊಟ್ಲ ಕಾರ್ಯಕ್ರಮ ಆಗಿದ ಕೂಡಲೇ ಅವರಿಗೆ ಉಡಿ ತುಂಬ್ತಾ ಇದ್ದೀವಿ. ತಾವಲ್ಲೇ ತೊಟ್ಲ ತೆಳಗನ್ನು ಕೂಡಬೇಕು. ಸ್ವಲ್ಪ ತೊಟ್ಲ ಸುತ್ತಮುತ್ತ ಯಾರು ರಶ್ ಮಾಡಬೇಡ್ರಿ, ಗದ್ದಲ ಮಾಡಬೇಡ್ರಿ, ದೂರ ನಿಲ್ರಿ ಎಲ್ಲರೂ. ಅಲ್ಲಿ ಏನು ಕ್ರಿಯೆ ಮಾಡ್ತಾರೆ ಅವ್ರು ಅಷ್ಟೇ ಇರಲಿ. 5 ಜನ ಹೆಣ್ಮಕ್ಕಳು ಮತ್ತು ಮಹಾರಾಯಿಗಳು.
ನೀವೇನಾದರೂ ಮಲ್ಕಾರ ಸಿದ್ಧನಿಗೆ ವಸ್ತುಗಳು ಅಥವಾ ಬಟ್ಟೆಗಳಂತಂದ್ರೆ ನೀವೆಲ್ಲ ಎದ್ದು ಹೋಗಾಗ ನಮಸ್ಕಾರ ಮಾಡಾಗ ಅಲ್ಲಿ ತೊಟ್ಲಾಗಿಟ್ಟು ಹೋಗತ್ರಿ ಅತ್ತ ಗರ್ದಿ ಆಗ್ತದೀಗ ಒಬ್ಬೊಬ್ಬರು ಎದ್ದು ಹೋದ್ರಿ ಅಂದ್ರೆ. ತಾವೇನಾದರೂ ತಂದಿದ್ದು ಕಾಣಿಕಿದ್ರೆ ಬಾಳಾ ಸಾಹೇಬ್ ಅಥವಾ ಮಾಧುಲಿಂಗ ಅವ್ರ ಕಡೆ ನಿಮ್ಮ ಹೆಸರನ್ನು ಬರೆಸ್ರಿ ಏನು ತಂದಿರಿ ಅಂತಕ್ಕಂಥದ್ದನ್ನು. ಮಲ್ಕಾರ ಸಿದ್ಧನಿಗಾಗಿ ಆ ವಸ್ತುಗಳನ್ನು ತಂದಿದ್ದೆ ಆದರೆ ತಾಯಿಂದ್ರು ಶ್ರೀ ಮಾಧುಲಿಂಗ ಲೋಣಾರ್ ಮತ್ತು ಬಾಳಾ ಸಾಹೇಬ್ ಅವ್ರ ಕಡೆ ತಮ್ಮ ಹೆಸರನ್ನು ಬರೆಸ್ಕೊಂಡು ಕೊಡ್ರಿ. ತಾವೇನೆಲ್ಲ ಕೊಟ್ಟಿದ್ದನ್ನು ಕೊನೆಗೆ ಅದನ್ನ ಓದಿ ಹೇಳ್ತಾ ಇದ್ದೀವಿ ತಾಯಿಂದ್ರ ಹೆಸರುಗಳು. ಡೊಳ್ಳದಾವಿಲ್ಲ? ಡೊಳ್ಳು ಬಿಡ್ರಿ ಹಿಂಗೆ. ತಮ್ಮ 2 ಹುಡುಗರು ಡೊಳ್ಳು ತಗೋರು, ವಾಲ ಗರ್ಜನೆ ಮಾಡ್ರಿ.
ಇಲ್ರಿ ಅಲ್ಲೇ ಬರ್ತೈತಿ ಒಬ್ಬರನ್ರಿ ಇನ್ನು ಒಂದಿಗೆ ಕೂರನ್ರಿ ಹಾ ಒಬ್ರು ವೀರಮದಣ್ಣ ಕೂರನ್ರಿ ಹಾ ಮಲ್ಕಾರ ಸಿದ್ಧ ಕೂರನ್ರಿ ಒಬ್ರು ಹಾ ಮದಗೊಂಡ ಕೂರನ್ರಿ ಹಾ ಕೊಂತಿ ಕುಮಾರ್ ಅವ್ರು ಗನ್ನ ಕೊಡ್ರಿ ಯಾರು ಹೀಗೆ ಗತ್ತೆ ಜಯ ಮಂಗಲಂ ಜಯ ಮಹಾಲಿಂಗೇಶ್ವರ ಮಹಾರಾಜ್ ಕಿ ಜೈ ಸಿದ್ದೇಶ್ವರ ಮಹಾರಾಜ್ ಕಿ ಜೈ ಕೋಟಿ ಸಾಧು ಸಂತ ಮಹಾರಾಜ್ ಕಿ ಜೈ ಮಂಗಲಂ ಜಯ ನಮಃ ಪಾರ್ವತೇಶ್ವರ ಮಹಾದೇವ ಸಾಕು ನೀವು ಜನ ದಂಡಿಗೆ ನಿಂದ್ರಿ ನೀವೆಲ್ಲ ಮಾರಗಳು ಬರ್ತಾರೆ ನಾಲ್ಕು ಜನ ಹೆಣ್ಮಕ್ಳು ತೊಟ್ಟಲ್ ತೆಳಗೆ ಕೂಡ್ಬೇಕ್ರಿ ಅವರು 4 ಮೂಲೆ ಹಿಡಿದು ತೂಗಬೇಕ್ರಿ ಹೆಂಗೆ ಮಂಗಳಾರತಿ ಆಗ ತನಕ ಅಲ್ಲೇನು ಹೆಸರಿಡಕ್ಕೆ ಹೋಗಿರಲಿಲ್ಲ ಎಲ್ಲರೂ ವಿದ್ಯಾ ನೀವು ಅಲ್ಲೇ ಕೂಡ್ರಿ ತೊಟ್ಟಲ್ ತೆಳಗೆ ಮೂಲೆ ಹಿಡ್ಕೊಂಡು 4 ಮೂಲಿಗೆ ಒಬ್ಬೊಬ್ರು ಕೂಡ್ರಿ ಅವರು ಉಡಿ ತುಂಬಿಕೊಂಡ ಹೆಣ್ಮಕ್ಳು ಅವ್ರಿಗೆ ಕೈ ಹಚ್ಚರಂಗೆ ಅವ್ರು ತೂಗೋ ಮುಂದೆ ತೂಗೋರು ಕೈ ಹಚ್ಚರಿ ನೀವು ಕೂತಲ್ಲಿ ಎಲ್ಲರೂ ಒಬ್ರಿಗೊಬ್ರು ಈಗ ನಾನು ಮಲ್ಕಾರ ಸಿದ್ದೇಶ್ವರನ ತೊಟ್ಲ ಕಾರ್ಯಕ್ರಮ ಅವಾಗ 4 ಮಂದಿ ಸತ್ಯಧರ್ಮರು ಅವಧೂಷಿತ ಬೇಣಿಸಿದ ಸೋಮಣ್ಣ ಮುತ್ಯ ಕಡಿಹುಟ್ಟು ಧರ್ಮ ಕನ್ನಮುತ್ಯನ ಸಮ್ಮುಖದಲ್ಲಿ ಅಪಮೋಘ ಸಿದ್ದೇಶ್ವರನ ಸನ್ನಿಧಿಯೊಳಗ ಗುರು ಸೋಮಲಿಂಗ ಗೌರಿ ಸಾಕ್ಷಿಯಾಗಿ ವೀರಮಲಕಾರ ಸಿದ್ದೇಶ್ವರ ಮದಗುಣ್ಣನ ತೊಟ್ಲ ಕಾರ್ಯಕ್ರಮ ಬಹಳ ವೈಭವಪೂರಿತವಾಗಿ ಜರುಗಿತು. ಇಲ್ಲಿನೂ ಕೂಡ ನಮ್ಮ ಕುಂತಾದೇವಿ ಗದ್ದಿಗೆ ಪೂಜೆ ಒಡೆಯರಾಗಿರತಕ್ಕಂಥ 4 ಮಂದಿ ಧರ್ಮರ ಸಾಕ್ಷಿಯಾಗಿ ಜಾಡಿ ಕಂಬಳಿ ಬೆತ್ತಗೋಲ ಪ್ರಸಾದ ಗಂಟ ಈ ಎಲ್ಲ
ಮೂಲ್ಯವಾಗಿರತಕ್ಕಂಥ ವಸ್ತುಗಳ ಸಮಕ್ಷಮ ಸಿದ್ಧರ ಆಶೀರ್ವಾದದಲ್ಲಿ 4 ಒಡೆಯರ ಸಮ್ಮುಖದಲ್ಲಿ ಮತ್ತು ನಮ್ಮ ಒಡೆಯರ ತಾಯಂದಿರ ಹೆಣ್ಮಕ್ಳು ಕೂಡ ಸಾಕ್ಷಿಯಾಗಿ ಮುತ್ತೈತನವನ್ನು ಅವರಿಗೆಲ್ಲ ಹಂಚಿಕೊಟ್ಟು ಮಕ್ಕಳಾಗದಂಥ ಮಕ್ಕಳಿಗೂ ಕೂಡ ವೀರಮಲಕಾರ ಸಿದ್ದೇಶ್ವರ ಕುಂತಾದೇವಿಯು ಅವರ ಉಡಿಯನ್ನು ತುಂಬಿ ಬರುವ ವರ್ಷದೊಳಗೆ ಎಲ್ಲರ ಮನೆಯೊಳಗೆ ತೊಟ್ಟಲು ತೂಗಬೇಕು. ತಾಯಿ ಕುಂತಾದೇವಿ ಮಲಕಾರ ಸಿದ್ಧನ ಆಶೀರ್ವಾದ, ಬೇಣಿ ಸಿದ್ಧನ ಆಶೀರ್ವಾದ, ಧರ್ಮರ ಆಶೀರ್ವಾದರಿಗೆ ಸದಾ ಇರಬೇಕಂತ ಹಾರೈಸಿ ತಾವುಗಳು ಕೂಡ ಚಪ್ಪಾಳೆ ತಟ್ಟು ಅವರಿಗೆಲ್ಲ ತುಂಬ ಹೃದಯದ ಆಶೀರ್ವಾದ ಮಾಡಬೇಕ್ರಿ ಎಲ್ಲರೂ. ಜಯ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ನ ಭೂತೋ ನ ಭವಿಷ್ಯ ಅನ್ನೋ ಹಾಗ ಅತ್ಯಂತ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಡೀತಾ ಇದೆ. ಸ್ವಾಮಿಗಳು ನೋಡ್ರಿ ಹಿಂಗೆ ತೊಟ್ಲು ಯಾವಾಗ್ರಿ ಇಲ್ಲ. ಹಾ, ಶಕ್ತಿ ಬೇಕಾಗ್ತರಿ. ಹಿಂಗಾಗ್ಬೇಕಾಗಿತ್ತು ಅಂದ್ರೆ ಅದಕ್ಕೆ ಶಕ್ತಿ ಹತ್ತದ ಅಂತ ಮೂಲ್ಯವಾಗಿರತಕ್ಕಂಥ ವೀರಮಲಕಾರ ಸಿದ್ದೇಶ್ವರ ತೊಟ್ಟಿಲ ಕಾರ್ಯಕ್ರಮ ಸುಕ್ಷೇತ್ರ ಬಬಲಾದಿ ಗ್ರಾಮದ ತಾಯಿ ಕುಂತಾದೇವಿಯ ಐಕ್ಯ ಭೂಮಿ ಇದು. ಆಕಿನ ಸನ್ನಿಧಾನದಲ್ಲಿ ಆಕಿನ ಮುಂದೆ ಆಕಿನ ತೊಡಿ ಮೇಲನ ಆಡುವಂಥ ಮಲಕಾರ ಸಿದ್ಧನ ತೊಟ್ಲಿ ಕಾರ್ಯಕ್ರಮ ಜರುಗಿತು. ಈಗ ಮಲಕಾರ ಸಿದ್ಧನೊಂದು ಜೋಗಳ ಪದ್ಯನ ಅಂತೀನಿ, ನೀವೆಲ್ಲ ಹಿಂದೆ ಅನ್ಬೇಕ್ರಿ. ಯವ್ವ ಆ ಕಡೆ ಮುಖ ಮಾಡಿದವ್ರು ತೆಳಗಿನವರು ನೀವು ಅನ್ಬೇಕು. ಮತ್ತು ನೀವು ಯಾರು ಅನ್ನಂಗಿಲ್ಲ, ಅವ್ರಿಗೆ ಉಗುರಿ ಕೊಡಂಗಿಲ್ಲ ನೋಡಿ ನಾವು. ಮೂರು ಹಚ್ಚ್ರಿ ಚಂದಂಡ್ರಿ ಎಲ್ಲರೂ. ಜಯ ಮಂಗಲಂ ಜಯ ನಮ ಪಾರ್ವತಿ ಹರ ಹರ ಮಹಾದೇವ. ಏ ಕುಲಕರ್ಣಿ ಬಾಳ ಸಾಬ್ ನೀವನ್ರಿ ಹಿಂದೆ. ಹಾ, ಮದಗೊಂಡ ಎಲ್ಲರ ಅವರೆಲ್ಲ ಅನ್ರಿ ಎಲ್ಲರಿ ಅಂತ 4 ಹಸ್ರಿ ನೋಡ್ರಿ. ಇದು ಜರ ಮ್ಯಾಲ್ ಮಾಡ್ರಿ, ಕೊಯ್ ಎತ್ತದ ಪೈಟಿ ಎಷ್ಟು ಕೆಳಗೆ ಮಾಡ್ತೀರಿ ಅದನ್ನ. ಹಾ, ನಿಮಗ ಪಾರಿಜಾತ ಭಜನೆ ರೋಗ ರಾಟಿ ಬಿದ್ದದ. ಮಲಕಾರಿ ಸಿದ್ಧ ಹ್ಯಾಂಗ ಹುಟ್ಟಿದ ಮುತ್ಯ ಮೊಗ ಸಿದ್ಧ ವರವ ಕೊಟ್ಟಿದ. ವರವದಿಂದಲಿ ದೇವರ ಉತ್ಪನ್ನಾಗಿದ್ದ. ತನ್ನ ತಾಯಿ ಕನ್ನವ್ವನ ಒಡಲೊಳಗಿದ್ದ. ಜೋ ಜೋ ತನ್ನ ತಾಯಿ ಕನ್ನವ್ವನ ಒಡಲೊಳಗಿದ್ದ. ಜೋ ಜೋ ತನ್ನ ತಾಯಿ ಕನ್ನವ್ವನ ಒಡಲೊಳಗಿದ್ದ. ಜೋ ಜೋ ನಾ ಎಲ್ಲರ ಬಾಯಿನ ನೋಡಕತ್ತಿದ್ರೆ ಮತ್ತ ತನ್ನ ತಾಯಿ ಕನ್ನವ್ವನ ಒಡಲೊಳಗಿದ್ದ. ಜೋ ಜೋ ಆವ ಸಂಕದ ಗೌಡ ಸುದ್ದಿ ಕೇಳಿದ್ದ. ಬೇಗು ಬೆಳಗ ಬುತ್ತಿ ತಯ್ಯರ ಮಾಡಿದ್ದ. ಯೂರಗಿ ಗ್ರಾಮಕ್ಕ ಸಾಗಿ ಬಂದಿದ್ದ. ನಮ್ಮ ಕನ್ನವ್ಗ ಕಳೂರಿ ಅಂತ ಧರ್ಮರಿ ಕೇಳಿದ್ದ. ಜೋ ಜೋ ಮಗಳ ಕನ್ನವ್ಗ ಕಳೂರಿ ಅಂತ ಒಡೆಯರಿಗೆ ಕೇಳಿದ್ದ. ಜೋ ಜೋ ಮಗಳ ಕನ್ನವ್ವಗ ಕಳುವಂತ ವರವ ಕೇಳಿದ್ದ. ಜೋ ಮಗಳ ಕನ್ನವ್ವಗ ಕಳುವಂತ ಒಡೆಯರು ಕೇಳಿದ್ದ. ಜೋ ಜೋ ಕನ್ನವ್ಗ ಕಳೂರಿ ಅಂತ ಸಿದ್ಧರಿ ಕೇಳಿದ್ದ. ಶಾಣ್ಯ ಬಿಳಿ ಅಣಿಸಿದ್ದ ಕಳವುದಿಲ್ಲಂದ. ದೇವತೋ ಪಿಂಡಂಡ ನಿಮಗ ಸೋಸುವುದಿಲ್ಲಂದ. ನಮ್ಮ ಧರ್ಮರ ಜಡಿ ನಿರಪರ ಊರಿಗೆ ಬ್ಯಾಡಂದ. ಜೋ ಜೋ ನಮ್ಮ ಸಿದ್ಧರ ಜಡಿ ನಿರಪರ ಊರಿಗೆ ಬ್ಯಾಡಂದ. ಜೋ ಜೋ ನಮ್ಮ
ಮಾರ ಜಡಿ ನಿನ್ನ ಊರಿಗೆ ಬ್ಯಾಡಂದ ಜೋ ಜೋ ನಮ್ಮ ಸಿದ್ಧರಾಜಡಿ ನಿನ್ನ ಊರಿಗೆ ಬ್ಯಾಡಂದ ಜೋ ಜೋ ಧರ್ಮರ ಮಾತ್ಮೀರಿ ಕರ್ಕೊಂಡೇ ಹೋದ ಹಾದ್ಯಾಗ ದೇವರ ಅರ್ಭಟ ಮಾಡಿದ್ದ ಗಡಗಡ ಗಡಗಡ ಗದ್ಧರ ಸಿದ್ಧ ಇಂಥ 7 ತಿಂಗಳ ಪಿಂಡ ತಾಯಿ ಒಡಲೊಳಗಿದ್ದ ಜೋ ಜೋ ಇಂಥ 7 ತಿಂಗಳ ಪಿಂಡ ಮದಗೊಂಡ ನಿದ್ದ ಜೋ ಜೋ ಇಂಥ 7 ತಿಂಗಳ ಪಿಂಡ ಒಡಲೊಳಗಿದ್ದ ಜೋ ಜೋ ಅನ್ರಿ ಇಂಥ 7 ತಿಂಗಳ ಪಿಂಡ ಒಡಲೊಳಗಿದ್ದ ಜೋ ಜೋ ಮಗಳಿಗೆ ಮೊಮ್ಮಗನಿಗೆ ಸೋಸಿ ನೋಡಿದ್ದ ಭ್ಯೂರಾಗಿ ಗ್ರಾಮಕ್ಕೆ ಸಾಗಿ ಬಂದಿದ್ದ ಪದಮೌಗ ಧರ್ಮರಿಗೆ ಶರಣ ಮಾಡಿದ್ದ ಪುಂಡ ಮಲಕರಿಸಿದ್ದನ ಕೀರ್ತಿ ನಾಡೊಳ ಸಾರಿದ್ದ ಜೋ ಜೋ ವೀರ ಮಲಕರಿಸಿದ್ದನ ಕೀರ್ತಿ ಜಗದೊಳು ಸಾರಿದ ಜೋ ಜೋ ವೀರ ಮಲಕರಿಸಿದ್ದನ ಕೀರ್ತಿ ಜಗದೊಳು ಸಾರಿದ ಜೋ ಜೋ ಪುಂಡ ಮಲಕರಿಸಿದ್ದರ ಕೀರ್ತಿ ಜಗದೊಳು ಸಾರಿದ ಜೋ 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 ಶರಣ ಸತಿಯರು ಕೂಡಿ ಜೋ ಎಂದು ಪಾಡಿರಿ ನಲಿ ನಲಿದಾಡಿ ಶರಣಿ ಕನ್ನಮ್ಮನ ಮಗನ ಕೊಂಡಾಡಿ ಹಿಂಗ ಜೋ ಎಂದು ಪಾಡಿರಿ ವೀರ ಮದಗೊಂಡನ ಜೋ ಜೋ ಹಿಂಗ ಜೋ ಎಂದು ಹಾಡಿರಿ ಕೊಂತಿ ಕುಮಾರನ ಜೋ ಜೋ ಹಿಂಗ ಜೋ ಎಂದು ಹಾಡಿರಿ ವೀರ ಮಲ್ಕರಿನ ಜೋ ಜೋ ಹಿಂಗ ಜೋ ಎಂದು ಹಾಡಿರಿ ಕೊಂತಿ ಕುಮಾರನ ಜೋ ಜೋ ಚಿನ್ನದ ತೊಟ್ಟಿಲ ರನ್ನದ ಹಗ್ಗ ಕನ್ಯೆ ಮುತ್ತೈದೆಯರು ಕೂಡಿರಿ ಬೇಗ ಮದಗೊಂಡನ ಕಾಣುತ್ತ ಹಿಗ್ಗಿದರಾಗ ತಾವು ತಂದಂಥ ದಾಗಿಣ ಹಾಕಿದರವಗ ಜೋ ಜೋ ಮುತ್ತೈದೆರು ತಂದಂಥ ದಾಗಿಣ ಹಾಕ್ಯರ ಮದಗೊಂಡಗ ಜೋ ಜೋ ತಾವು ತಂದಂತ ಡಾಗೇಣ ಹಾಕ್ಯಾರವನೀಗ ಜೋ ಜೋ ತಾವು ತಂದಂತ ಡಾಗೇಣ ಹಾಕ್ಯಾರವನೀಗ ಜೋ ಜೋ ಹತ್ತಿ ಮೀಶಿಯ ಗಡ್ಡ ಮುತ್ತಿನ ಸ್ತವಡ ಶಿಸ್ತಿಲೆ ದರ್ಶಾನು ಕ್ಯಾವಿ ಪಾವಡ ಹೊದ್ದಾನೋ ಕಂಬಳಿ ಹೂವಿನ ಚವಡ ಮದಗೊಂಡ ಭಕ್ತರ ಮನಿಯೋಳು ಬಂದಾನ ನೋಡ ಜೋ ಜೋ ಮದಗೊಂಡ ಭಕ್ತರ ಮನಿಯೋಳು ಬಂದಾನ ನೋಡ ಜೋ ಜೋ ಮದಗೊಂಡ ಭಕ್ತರ ಮನೆಯೋಳು ಬಂದಾನ ನೋಡ ಜೋ ಜೋ ಮದಗೊಂಡ ಭಕ್ತರ ಮನೆಯೋಳು ಬಂದಾನ ನೋಡ ಜೋ ಜೋ ನೊಸಲೋಳು ವಿಭೂತಿ ಹಸುಮಗ ಯೋಗಿ ಯಶವ ರುದ್ರಾಕ್ಷಿ ಪದ್ಮದಾವಗಿ
ಕುಸುಮ ಕಸ್ತೂರಿ ಗಂಧ ಪರಿಮಳ ಭೋಗಿ ಎಳೆಯ ಬಿಸಲೋಳು ಭಿಕ್ಷಕ್ಕೆ ಬಂದನ ಶಿವಯೋಗಿ ಜೋ ಜೋ ಎಳೆಯ ಬಿಸಲೋಳು ಭಿಕ್ಷಕ್ಕೆ ಬಂದನ ಶಿವಯೋಗಿ ಜೋ ಜೋ ಎಳೆಯ ಬಿಸಲಕ್ಕೆ ಭಿಕ್ಷಾ ಬಂದನ ಶಿವಯೋಗಿ ಜೋ ಜೋ ಎಳೆಯ ಬಿಸಲೋಳು ಭಿಕ್ಷಕ್ಕೆ ಬಂದನ ಶಿವಯೋಗಿ ಜೋ ಜೋ ಬೇಡಿದ ಬಯಕೆಯು ನೀಡುವನೆಂದು ನಾಡೆಲ್ಲ ಹೇಳಿತು ಹೀಗೆ ನಮಗೆಂದು ನೋಡುತ್ತ ಬಂದೆವೋ ಭಕ್ತಿ ಒಂದೊಂದು ಬಬಲಾದಿ ಗ್ರಾಮದಲ್ಲಿ ಮದಗೊಂಡ ಜನಶಾನ ಇಂದು ಜೋ ಜೋ ತಾಯಿ ಕೊಂತ್ಯವನ ಉಡಿಯಲ್ಲಿ ಜನಶಾನ ಇಲ್ದು ಜೋ ಜೋ ಬಬಲಾದಿ ಗ್ರಾಮದಲ್ಲಿ ಮದಗೊಂಡ ಜನಶಾನ ಬಂದು ಜೋ ಜೋ ತಾಯಿ ಪಂಚವನ ಉಡಿಯಲ್ಲಿ ಜನಶಾನ ಬಂದು ಜೋ 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 ಶರಣ ಸತಿಯರು ಕೂಡಿ ಜೋ ಎಂದು ಪಾಡಿರಿ ನಲಿ ನಲಿದಾಡಿ ಶರಣಿ ಕನ್ನಮ್ಮನ ಮಗನ ಕೊಂಡಾಡಿ ಹಿಂಗ ಜೋ ಎಂದು ಪಾಡಿರಿ ವೀರ ಮದಣ್ಣನ ಜೋ ಜೋ ಹಿಂಗ ಜೋ ಎಂದು ಪಾಡಿರಿ ಮಲಕಾರಿ ಸಿದ್ಧನಿಗೆ ಜೋ ಜೋ ಹಿಂಗ ಜೋ ಎಂದು ಸಾಗಿರಿ ಮಲಕರಿ ಸಿದ್ಧನಿಗೆ ಜೋ ಜೋ ಹಿಂಗ ಜೋ ಎಂದು ಸಾಗಿರಿ ವೀರ ಮಲಕರಿಗ ಜೋ ಜೋ ಮಲಕಾರಿ ಸಿದ್ಧ ಹೆಂಗ ಹುಟ್ಟಿದ ಸಾಧು ಅಮ್ಮೊಗ ಸಿದ್ಧ ವರವ ಕೊಟ್ಟಿದ ವರವದಿಂದಲಿ ದೇವರ ಉತ್ಪನ್ನಾಗಿದ್ದ ದೇವಿ ತಾಯಿ ಕನ್ನಮ್ಮನ ಒಡಲೊಳಗಿದ್ದ ಜೋ ಜೋ ನಮ್ಮಮ್ಮ ದೇವಿ ಕೊಂತೆವ್ವನ ಮಡಲೊಳು ಆಡಿದ ಜೋ ಜೋ ನಮ್ಮಮ್ಮ ದೇವಿ ಪಂಚಮ್ಮನ ಒಡಲೊಳಗಾಡಿದ ಜೋ ಜೋ ನಮ್ಮಮ್ಮ ದೇವಿ ಪಂಚಮ್ಮನ ಒಡಲೊಳಗಾಡಿದ್ದ ಜೋ ಜೋ ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಹೌದಾ ಪರವಾಗಿಲ್ಲ. ನಮ್ಮ ಶಿರ್ನಾಳ ಗ್ರಾಮದ ಬಬಲಾದಿಯವರ ಮನೆತನದ ನಮ್ಮ ಪ್ರೀತಿ ಮಗನಾಗಿರತಕ್ಕಂಥ ರೇವಣಸಿದ್ದನ ಅವ್ವ ಹಾಡಲ್ಲ ಮಾಷಿದ ಹಾಡು ಆ ಮಗಳು ಒಂದು ಗೀತೆಯನ್ನು ಹಾಡ್ತಾ ಇದ್ದಾಳೆ. 2 ಜೋಗುಳ ಆಯ್ತಂದ್ರೆ 10 ಗಂಟೆ ಆಗ್ತಾ ಇದೆ. ಆ ಬಳಿ ಕಾರ್ಯಕ್ರಮ ಮಂಗಲ್ ಮಾಡೋಣ. ನೀವೆಲ್ಲ ಪ್ರಸಾದ ಮಾಡ್ಕೊಂಡು ಹೋಗ್ಲಿಕ್ಕೆ ಬಹಳ ತಡ ಆಗ್ತದಲ್ಲ. ಅದು ಬಟಣಿ ಚಾಲೋದು ನೋಡೆವ. ಆ ತಾಯಂದ್ರೆಲ್ಲ ಹಿನ್ನೆಲೆ ಏನ್ರಿ? ಜೋ ಜೋ ಎನ್ನ ಮಾಯದ ಮಾಸಿದ್ದ ಜೋ 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 ಎನ್ನ ಮಾಯದ ಮಾಸಿದ್ದ ಜೋ ಜೋ ಎನ್ನ ಮಾಯದ ಮಾಸಿ ಅವ್ರ ದನೆಗಂದ್ರೆ ನಾ ಬಹಳ ಹಲ್ಬೇಕಾಗ್ತದೆ. ನೀವನ್ರಿ ಚಲೋ ಜೋ 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 ಎನ್ನ ಮಾಯದ ಮಾಸಿದ್ದ ಜೋ 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 ಎನ್ನ ಮಾಯದ ಮಾಸಿದ್ದ ಜೋ ಜೋ
ಎನ್ನ ಮಾಯದ ಮಾಸಿದ್ದ ಜೋ ಜೋ ನೀವನ್ರಿ ಪೇಟೆ ಜೋ ಬಿಟ್ಟು ಜೋ ಎನ್ನ ಮಾಯದ ಮಾಸಿದ್ದ ಜೋ ಜೋ ಕೊಂಡ ಖನ್ನವ್ವ ಇಬ್ಬರು ಸತಿಪತಿ ಗೋವಿಂದಪುರದಲ್ಲಿ ಇತ್ತವರ ವಸ್ತಿ ಅವರ ಮನೆಯಲ್ಲಿ ಸಾಕಷ್ಟು ಸಿರಿಯ ಸಂಪತ್ತಿ ಹೌದು ಅವರು ದಾನ ಧರ್ಮವನ್ನು ಮಾಡ್ಯಾರೋ ಕೈಯತ್ತಿ ಜೋ ಜೋ ಅವರು ದಾನ ಧರ್ಮವನ್ನು ಮಾಡ್ಯಾರೋ ಕೈಯತ್ತಿ ಜೋ ಜೋ ಅವರು ದಾನ ಧರ್ಮ ಮಾಡ್ಯಾರ ಎಲ್ಲರ ಕೈ ಸತಿಪತಿ ಜೋ ಜೋ ಅವರು ದಾನ ಧರ್ಮ ಮಾಡ್ಯಾರೋ ಕೈಯತ್ತಿ ಜೋ ಜೋ ಅವರ ಮನಸ್ಸಿನಲ್ಲಿ ಇತ್ತೊಂದು ಕೊರತಿ ಮಕ್ಕಳಿದ್ದಿತ್ತಿಲ್ಲ ಮನ ಮರುಗತೈತಿ ಹೌದು. ಮಕ್ಕಳಿಲ್ಲದ ಬಾಳು ಬೇಸರಾಗೈತಿ ಮೊಬೈಲ್ ಇತ್ತಂದ್ರೆ ತುಮಕೂರು ಯಾರ್ಯಾರಿ ಅವರು ವಿಶ್ವ ಕುಡಿದು ಸಾಯುದ್ ನಿಶ್ಚಯ ಮಾಡ್ಯಾರ ಜೋ ಜೋ ಅವರು ವಿಶ್ವ ಕುಡಿದು ಸಾಯುದ್ ನಿಶ್ಚಯ ಮಾಡ್ಯಾರ ಜೋ ಜೋ ಅವರು ವಿಷವ ಕುಡಿದು ಸಾಯಲಿಕ್ಕೆ ಇಚ್ಛೆ ಮಾಡ್ಯಾರ ಜೋ ಜೋ ಅವರು ವಿಷವ ಕುಡಿದು ಸಾಯುವ ನಿಶ್ಚಯ ಮಾಡ್ಯಾರ ಜೋ ಜೋ ಅಮೋಘ ಸಿದ್ಧನಿಗೆ ಅರವನಾಗೈತಿ ದೇವಲೋಕದ ಕೊರವಿನ ಕೊಟ್ಟು ಕಳಿಸೈತಿ ಗೋವಿಂದಪುರದಲ್ಲಿ ಸಿಕುನ ಹೇಳೈತಿ ನಿಮಗ ಮಕ್ಕಳು ಸಿಗ್ತಾವು ಮಾಡ್ರಿ ಅಮ್ಮೋಗಿ ಭಕ್ತಿ ಜೋ ಜೋ ನಿಮಗ ಮಕ್ಕಳು ಸಿಗ್ತಾವು ಮಾಡ್ರಿ ಅಮ್ಮೋಗಿ ಭಕ್ತಿ ಜೋ ಜೋ ನಿಮಗ ಮಕ್ಕಳ ಸಿಗಸವ ಮಾಡಿ ಅಮ್ಮೋಗಿ ಭಕ್ತಿ ಜೋ ಜೋ ನಿಮಗ ಮಕ್ಕಳ ದೊರಿತವ ಮಾಡ್ರಿ ಅಮ್ಮೋಗಿ ಭಕ್ತಿ ಜೋ ಜೋ ಕೊಂಡ ಖನ್ನವ್ವ ಮುಮ್ಮೆಟ್ಟಿ ಹತ್ತಿ ಅಮ್ಮೋಗಿ ಪಾದ ಹಿಡಿದಾರೋ ಒತ್ತಿ ಅಮ್ಮೋಗಿ ಅವರಿಗೆ ಕೊಟ್ಟೋ ಸಂತತಿ ಆಗ ಮಾದೇವ ಅವರೊಟ್ಟಿಲಾಗ್ಯಾನುತ್ಪತ್ತಿ ಜೋ ಜೋ ಸಾಕ್ಷಾತ್ ಮಹಾದೇವ್ ಅವರ ಹೊಟ್ಟಿಲೆ ವಾಗ್ಯನ ಉತ್ಪತ್ತಿ ಜೋ ಜೋ ಸಾಕ್ಷಾತ್ ಮಹಾದೇವನೇ ಅವರ ಹೊಟ್ಟಿಲೆ ಆಗ್ಯನ ಉತ್ಪತ್ತಿ ಜೋ ಜೋ ಸಾಕ್ಷಾತ್ ಮಾಜಾನುತ್ಪತ್ತಿ ಜೋ ಜೋ ಗೋವಿಂದಪುರದಲ್ಲಿ ಕಾರಣ ಹೂಡೈತಿ ಗೌಡರ ಮನೆಯಲ್ಲಿ ತೊಟ್ಟಿಲ ಕಟ್ಟೈತಿ ನೆರಮನಿ ಮುತ್ತೈದೇರು ಬಾಗಿಣಕ್ ಬಂದಾರ ಕಂದ ಮಾಸಿದ್ದೇಶ ಎಂದು ಜೈಕಾರ ಹಾಕ್ಯಾರ ಜೋ ಜೋ ಕಂದ ಮಾಸಿದ್ದೇಶ ಎಂದು ಜೈಕಾರ ಹಾಕ್ಯಾರ ಜೋ ಜೋ ಕಂದ ಮಾಸಿದ್ದೇಶ ಎಂದು ಜೈಕಾರ ಹಾಕ್ಯಾರ ಜೋ ಜೋ ಕಂದ ಮಾಸಿದ ಎಂದು ಜೈಕಾರ ಹಾಕ್ಯಾರ ಜೋ ಜೋ ಬಬಲಾದಿ ಊರಲ್ಲಿ ಕಾರಣ ಹೂಡೈತಿ ಕುಂತಿಯ ದೇವಿ ಗುಡಿಯಲ್ಲಿ ತೊಟ್ಟಿಲ ಕಟ್ಟೈತಿ ನೆರೆಹಳ್ಳಿಯ ಜನರು ಬಾಗಿಣಕ್ ಬಂದಾರ ಕಂದ ಮಲ್ಕರಿಸಿದ್ದನೆಂದು ಜೈಕಾರ ಹಾಕ್ಯಾರ ಜೋ ಜೋ ಕಂದ ಮಲ್ಕರಿಸಿದ್ದನೆಂದು ಜೈಕಾರ ಹಾಕ್ಯಾರ ಜೋ ಜೋ ಕಂದ ಮಲಕರಿಸಿದ್ದಾನೆಂದು ಜೈಕಾರ ಹಾಕ್ಯಾರ ಜೋ ಜೋ ವೀರ ಮಲಕರಿಸಿದ್ದಾನೆಂದು ಜೈಕಾರ ಹಾಕ್ಯಾರ ಜೋ ಜೋ
ಜಯ ಮಂಗಲಂ ಜೈ ನಮ ಪಾರ್ವತೇಶ್ವರ. ಹರ ಹರ ಮಹಾದೇವ. ಆ, ಸೌಭಾಗ್ಯವತಿ ಹೆಸರಿನಮ್ಮ ಮಗಳ ಆ? ಲಕ್ಷ್ಮೀ ರೇವಣಸಿದ್ಧ ಬಬಲಾದ್. ಈ ಮಗಳು ಅತ್ಯಂತ ಸುಂದರವಾಗಿ ಅಂದ್ರೆ ಏನು, ಆಕಿನ ಉಸಿರಿನಲ್ಲಿ ಸಹಿತ ಎಲ್ಲ ಸಿದ್ಧರ ಹೆಸರನ್ನ ಸದಾ ನೆನೀತಾ ಇದ್ದಾಳೆ. ಸದಾ ಯಾವಾಗಲೂ ಕೂಡ ಕೊಂತಾದೇವಿ, ಮಲ್ಕಾರ್ಸಿದ್ಧ, ಸೋಮಲಿಂಗ ಅಂತ ಧ್ಯಾನ ಮಾಡತಕ್ಕಂಥ ಮಗಳು ಅತ್ಯಂತ ತನ್ನ ಸುಮಧುರ ಕಂಠದಿಂದ ಜೋಗುಳ ಪದ್ಯವನ್ನು ಹಾಡಿ ಮಲ್ಕಾರ್ಸಿದ್ದನ ಕೃಪೆಗೆ ಪಾತ್ರರಾಗಿದ್ದಾಳೆ. ಆ ಮಗಳಿಗೆ ಸೌಭಾಗ್ಯ, ಶ್ರೀ ಸಂಪದ, ಅಪ್ಪ ಮಲ್ಕಾರಸಿದ್ದೇಶ್ವರ ಮಾಧುಲಿಂಗ, ತಾಯಿ ಕೊಂತಾದೇವಿ ಕೊಟ್ಟು ಕರುಣಿಸಲಿ ಅಂತ ಶುಭ ಹಾರೈಕೆ ಮಾಡಿ ಈಗ ಉಗಳಿಸ್ತೀರ. ಹಾಂ, ಎಲ್ಲರೂ ಒಂದು ಸ್ವಲ್ಪ ಕಡೆ ಗಮನ ಇಡ್ರಿ. ಮಹಾಪ್ರಸಾದ ರೆಡಿಯಾಗಿದೆ. ಈಗ ಉಗಾಳಿಸೋರು ಅಂತಂದರೆ ಪರಸ್ಥಳದಿಂದ ಹೋಗ್ತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ನಮ್ಮ ಮಹಾರಾಯ ಅದನ್ನು ಉಗಳಿಸ್ತಾನೆ, ಎಲ್ಲರಿಗೆ ಹೇಳ್ರಿ. ಭಕ್ತರು ಮಾಡಿದ್ರಂತ ಅನ್ಪ್ರಸಾದ್ ಗುರು ಸಾಮನಿಗೆ ಮುಡ್ತು. ಎಲ್ಲರ ಕೈ ಜೋಡಿಸ್ರಿ, ಕೈ ಜೋಡಿಸ್ಕೆ ಏನ್ರಿ ಎಲ್ಲರೂ. ನಾಡುಗಡ ಮೋಕ್ಷದಿಗೆ ಮುಡ್ತು. ಏ ಪುಣ್ಯಾದ ಮಕ್ಕಳಿಗೆ ಮುಡ್ತು. 400 ವರಿವಿನ ಮಕ್ಕಳಿಗೆ ಮುಡ್ತು. ಯಾರು ಎದ್ದು ನಿಲ್ಬಾರ್ದು. 101 ಮುಡ್ತು. 101 ಮುಡ್ತು. 1000 ದೇವಳ ಸಿದ್ರಿಗೆ ಮುಡ್ತು. 9 ಕೋಟಿ ಸಿದ್ರಿಗೆ ಮುಡ್ತು. ಕೋಟ್ಯಾನ್ ಕೋಟಿ ಸಿದ್ರಿಗೆ ಮುಡ್ತು. ಜಯ ಜನಂ ಪಾರ್ವತೀಶ್ವರ. ಹಿಂಗೆ ನಡೆಸಿಕೊಡ್ರಿ ಭಕ್ತರ. ಹರ ಹರ ಕೊಂತ ಕುಮಾರಿ ಮಲಕಾರ್ಸಿ ಕೌಲ್ ಗುಡ್ದ ಕರಿಯೋಗ್ಸಿ ಗದ್ದನ್ ಕೆರೆ ಮಲಕಾರ್ಸಿ ಕುಂಚನೂರ್ ಕೆಂಚ ಮದ ಇಳವಲ್ಗೀರ್ ಮದ ಅರಿಕೇರಿ ಭರಬಡಿಯ ಜೋತ್ಲ ಕಪ್ಪಳಿಯ ಭಕ್ತ. ಜಯ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಹರ.